ಎತ್ತಿನಹೊಳೆ ರಾಜಕೀಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ. ಇವತ್ತು ನಾವು ಎತ್ತಿನಹೊಳೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಚುನಾವಣೆ ಏನೇನೋ ಸಮೀಪಿಸ್ತಾ ಇದೆ. ಆದ್ರೆ ಎತ್ತಿನಹೊಳೆ ವಿಚಾರಕ್ಕೆ ಸಂಬಂಧಿಸಿದಂತೆ ಚುನಾವಣೆ ಮೇಲೆ ಇದು ಎಫೆಕ್ಟ್ ಆಗುತ್ತಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಕಳೆದ ಬಾರಿ ಕೂಡ ಇದೇ ರೀತಿಯ ಸಮಸ್ಯೆಗಳೆಲ್ಲ ಸೃಷ್ಟಿಯಾಗಿತ್ತು. ಎತ್ತಿನಹೊಳೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮತಗಳ ಹೊಡೆತ ಅನ್ನುವಂಥದ್ದು ಕರಾವಳಿ ಭಾಗದಲ್ಲಿ ಬಿದ್ದಿತ್ತು. ಅದೇ ರೀತಿ ಈ ಬಾರಿ ಕೂಡ ಹಾಗೆ ಆಗುತ್ತಾ ಅನ್ನುವಂತ ಪ್ರಶ್ನೆ ಇಲ್ಲಿ ಮೂಡ್ತಾ ಇರುವಂತದ್ದು. ಇದ್ರ ಬಗ್ಗೆ ಇವತ್ತು ನಾವು ಚರ್ಚೆಯನ್ನ ಮಾಡ್ಲಿಕ್ಕಿರುವಂತದ್ದು. ನಮ್ಮ ಜೊತೆ ಇದ್ದಾರೆ ಸಹ್ಯಾದ್ರಿ ಸಂಚಯದ ದಿನೇಶ್ ಹೊಳ್ಳ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮುಖ್ಯವಾಗಿ ನಾವು ನೋಡ್ತೀವಿ, ಈಗಾಗಲೇ ಎತ್ತಿನಹೊಳೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಹೋರಾಟಗಳಾಯ್ತು. ಆದ್ರೂ ಕೂಡ ಎತ್ತಿನಹೊಳೆ ಯೋಜನೆ ಅನ್ನುವಂಥದ್ದಾಯ್ತು. ಆದ್ರೂ ಕೂಡ ಅದೊಂದು ವಿಫಲತೆ ಅನ್ನುವಂಥದ್ದು ಇವತ್ತಿಗೂ ಕೂಡ ಕಾಣಲಿಲ್ಲ. ಆ ನಿಟ್ಟಿನಲ್ಲಿ ಕಳೆದ ಬಾರಿ ಕೂಡ ನೋಡೋದಾದ್ರೆ ಚುನಾವಣೆ ಮೇಲೆ ಒಂದಿಷ್ಟು ಎತ್ತಿನಹೊಳೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಡೆತ ಬಿದ್ದಿತ್ತು. ಈ ಬಾರಿ ಕೂಡ ಅದೇ ರೀತಿ ಆಗುತ್ತಾ ಅಥವಾ ಹೇಗಿದೆ ಅಂತ? ಈಗ ಈ ಬಾರಿ ಕೂಡ ಚುನಾವಣಾ ಸಂದರ್ಭದಲ್ಲಿ ನಾವು ಏನು ಮಾಡ್ತಿದ್ವಿ ಅಂತ ಹೇಳಿದ್ರೆ, ಎಲ್ಲ ಎತ್ತಿನಹೊಳೆ ನೇತ್ರಾವತಿ ಪರಿಸರ ಹೋರಾಟಗಾರರು ಎಲ್ಲ ಸೇರಿಕೊಂಡು ಈಗಾಗಲೇ ಇದರ ಹಿಂದೆ ನೋಟಾ ಅಭಿಯಾನ ಅಂತ ಮಾಡಿದ್ದೇವೆ. ಕೇಂದ್ರ ಚುನಾವಣಾ ಆಯೋಗ ಒಂದು ಇದಕ್ಕೆ ಪರಿಕಲ್ಪನೆ ಕೊಟ್ಟಿದೆ. ಹೇಗೆ ಅಂತ ಹೇಳಿದ್ರೆ, ಯಾವುದೇ ಅಭ್ಯರ್ಥಿ ಇಷ್ಟ ಇಲ್ಲ ಅಂತ ಆದ್ರೆ ನಮಗೆ ಯಾವುದೇ ಅಭ್ಯರ್ಥಿ ಬೇಡ, ನಾವು ಎಲ್ಲ ಅಭ್ಯರ್ಥಿಗಳನ್ನು ನಿಷೇಧ ಹಾಕ್ತೇವೆ ಅಂತೇಳಿ, ತಿರಸ್ಕಾರ ಮಾಡ್ತೇವೆ ಅಂತೇಳಿ ನೋಟಾ ಅಭಿಯಾನ ಮಾಡ್ತೇವೆ, ನನ್ ಆಫ್ ದಿ ಅಬವ್ ಅಂತೇಳಿ ಮಾಡಿದ್ದಾರೆ. ಕಳೆದ ಸಲವೂ ಈ ಅಭಿಯಾನ ಮಾಡಿದ್ದೇವೆ. ಕಳೆದ ಸಲ ನಮ್ಮ ನಿರೀಕ್ಷೆಗಿಂತ 4 ಪಟ್ಟು ಹೆಚ್ಚು, ಅಂದರೆ ನಾವು ಒಂದು 4ರಿಂದ 5 ಸಾವಿರ ಮತ ಬೀಳ್ಬೋದು ಎಣಿಸ್ಕೊಂಡಿದ್ದೆವು. ಆಗ 28,700 ಮತ ಪಂಚಾಯತ್ ಚುನಾವಣೆ ಸಂದರ್ಭದಲ್ಲಿ ಬಿದ್ದಿತ್ತು. ಜನರಿಗೆ ಏನು ಅಂತ ಹೇಳಿದ್ರೆ, ಜನರಿಗೆ ಈ ಹೋರಾಟದ ಮೇಲೆ ಇನ್ನೂ ಒಂದು ನಂಬಿಕೆ ಇದೆ ಮತ್ತು ನೇತ್ರಾವತಿ ಮೇಲೆ ಬಹಳ ಒಂದು ಧಾರ್ಮಿಕ ಶ್ರದ್ಧೆ ಭಕ್ತಿ ಇದೆ. ಆ ನಿಟ್ಟಿನಲ್ಲಿ ಕೆಲವರಿಗೆ ನೋಟ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಈ ಗ್ರಾಮೀಣ ಪರಿಸರದಲ್ಲಿ ಇನ್ನೂ ಕೂಡ ಜನರಿಗೆ ನೋಟ ಅಂದ್ರೆ ಏನು ಅಂತ ಗೊತ್ತಿಲ್ಲ. ನೋಟ ಅಂದ್ರೆ ಪಕ್ಷವ ಅಂತ ಕೇಳ್ತಾರೆ. ಹಾಗಿರುವಾಗ ನೋಟಕ್ಕೂ ನೇತ್ರಾವತಿಗೆ ಏನು ಸಂಬಂಧ ಅಂತ ಹೇಳಿ ಕೂಡ ಗೊತ್ತಿಲ್ಲ. ಈ ಎರಡು ವಿಚಾರಗಳನ್ನು ಮುಂದಿಟ್ಟುಕೊಂಡು ನಾವು ನಗರ ಮತ್ತು ಗ್ರಾಮೀಣ ಪರಿಸರದಲ್ಲಿ ಸಾಕಷ್ಟು ತಯಾರಿ ಅಂದ್ರೆ ಫೀಲ್ಡ್ ವರ್ಕ್ ಮಾಡಿದ್ರೆ ಈ ಬಾರಿ ಕೂಡ ನೋಟ ಆದಷ್ಟು ಹೆಚ್ಚು ಮತ ಬೀಳ್ಬೋದು ಅಂತ ನಮ್ಮೆಲ್ಲರ ನಿರೀಕ್ಷೆ ಇದೆ. ಓಕೆ, ನೀವು ಕರಾವಳಿ ಭಾಗವನ್ನ ನಾವು ನೋಡ್ತಾ ಇದ್ರೆ, ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ನೀವು ಈಗಾಗಲೇ ಅಭಿಯಾನವನ್ನ ಮಾಡಿದ್ರ, ಒಂದು ಸಮೀಕ್ಷೆ ಮಾಡಿದಂತ ಸಂದರ್ಭದಲ್ಲಿ ನಿಮ್ಗೆ ಒಂದು ಕನ್ಕ್ಲೂಷನ್ ಸಿಕ್ಕಿರುತ್ತೆ, ಎಷ್ಟು ಜನ ಇದಕ್ಕೆ ಸಪೋರ್ಟ್ ಮಾಡಬಹುದು ಎತ್ತಿನಹೊಳೆ ಯೋಜನೆಗೆ ಅಂತ. ನಿಮ್ಮ ಪ್ರಕಾರ ಎಷ್ಟು ಜನ ನಮ್ಮ ಕರಾವಳಿಯಲ್ಲಿ ಒಂದು ಎಷ್ಟು ಭಾಗದ ಜನ ಇದಕ್ಕೆ ಸಪೋರ್ಟ್ ಮಾಡಬಹುದು? ಅಲ್ಲ, ಈಗ ನಾವು ಬಂಟ್ವಾಳ ಪ್ರತಿ ತಾಲೂಕುಗಳಲ್ಲಿ ಕೂಡ, ಪುತ್ತೂರು, ಉಪ್ಪಿನಂಗಡಿ ಎಲ್ಲ ತಾಲೂಕುಗಳಲ್ಲಿ ಕೂಡ ಈ ಹಿಂದೆ ಫೀಲ್ಡ್ ವರ್ಕ್ ಮಾಡಿದ ಗಮನಿಸಿದ್ದೇವೆ. ಅಂದ್ರೆ ನೋಡಿ, ಇವರಿಗೆ ಹೆಚ್ಚಿನವರಿಗೆ ಹೋರಾಟಕ್ಕೆ ಬೀದಿ ಹಿಡಿದು ಹೋರಾಟಕ್ಕೆ ಬರ್ಲಿಕ್ಕೆ ಆಗುದಿಲ್ಲ, ಕಾನೂನು ಹೋರಾಟಕ್ಕೆ ಸಮಯ ಕೊಡ್ಲಿಕ್ಕೆ ಅವರಿಗೆ ಆಗುದಿಲ್ಲ. ಅವರದೇ ಆದ ಒಂದು ಇತಿಮಿತಿಯಲ್ಲಿ ಹೋರಾಟ ಮಾಡಿದ್ದಾರೆ ಮತ್ತು ಈ ಕಾನೂನು ಚೌಕಟ್ಟುಗಳನ್ನು ಎದುರು ಹಾಕೊಂಡು ಅಥವಾ ಈ ಜನಪ್ರತಿನಿಧಿಗಳನ್ನು ಎದುರು ಹಾಕೊಂಡು ಈ ವ್ಯವಸ್ಥೆಗಳನ್ನು ಎದುರಿಸಿಕೊಂಡು ಹೋರಾಟ ಮಾಡೋದು ಕೆಲವರಿಗೆ ಒಂದು ಬಹಳ ಹಿನ್ನಡೆ. ಅಂದ್ರೆ ಅದು ಎದುರು ಬರೆಸಕ್ಕೆ ಕೆಲವರು ಕೇಳ್ಕೊಳ್ಳೋದಿಲ್ಲ. ನಾಳೆ ನಾವು ಪಬ್ಲಿಕ್ ಅಲ್ಲಿ ನೋಟೆಡ್ ಆಗ್ತೇವೆ ಅಥವಾ ಇನ್ನೇನು ಹಲವಾರು ಕಾರಣಗಳಿಂದ, ಸಾಮಾಜಿಕ ಚಿಂತನೆಗಳಿಂದ ಅಥವಾ ಸರ್ಕಾರಿ ಉದ್ಯೋಗಗಳು ಇರಬಹುದು. ಆದ್ರೆ ನಾನು ಈ ಹಿಂದೆ ಸಮೀಕ್ಷೆ ಮಾಡಿದ ಪ್ರಕಾರ ಹೆಚ್ಚಿನವರು, ಅಂದ್ರೆ ಅದು ಕಾಂಗ್ರೆಸ್ ಇರಲಿ, ಬಿಜೆಪಿ ಇರಲಿ, ಜೆಡಿಎಸ್ ಇರಲಿ, ನೇತ್ರಾವತಿ ಅಂದ್ರೆ ನಮ್ಮ ಭವಿಷ್ಯಕ್ಕೆ ಈ ರೀತಿ ಕಂಟಕ ತಂದವರಿಗೆ ನಾವು ಇವ್ರಿಗೆ ಕೇಳಿದ ಪ್ರಶ್ನೆ ಇಷ್ಟೇ: ನಿಮ್ಗೆ ಕಾನೂನಿಗೆ ಹೋರಾಟಕ್ಕೆ ಬನ್ನಿ, ಬೀದಿಗೆ ಹೋರಾಟಕ್ಕೆ ಬನ್ನಿ, ಬೊಬ್ಬೆ ಹಾಕಿ ಪ್ರತಿಭಟನೆ ಮಾಡಿ, ಗೆರವು ಮಾಡಿ, ನಾವು ಯಾವುದೂ ಹೇಳ್ತಾ ಇಲ್ಲ. ಚುನಾವಣಾ ಸಂದರ್ಭದಲ್ಲಿ ನಿಮ್ಮ ಕೈಲಿರೋ ಅಸ್ತ್ರ ಇದೆ. ಈ ಅಸ್ತ್ರವನ್ನು ನೀವು ಬಳಸಿಕೊಳ್ಳಿಕ್ಕೆ ನಿಮ್ಗೆ ಅಸಾಧ್ಯವಾ? ಅಥವಾ ನೇತ್ರಾವತಿಗೋಸ್ಕರ, ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ, ಕುಡಿಯುವ ನೀರಿನ ಭವಿಷ್ಯಕ್ಕೋಸ್ಕರ ನಿಮ್ಗೆ ಓಟ್ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಹೇಳುವಾಗ ಹೆಚ್ಚಿನವರು ಇಲ್ಲ, ನಾನು ನೋಟ ಹಾಕ್ತೇನೆ, ಇದು ಯಾರೇ ನಿಲ್ಲಿ ನಾನು ಅದಕ್ಕೆ ನೇತ್ರಾವತಿಗೆ ಪರವಾಗಿ ನಿಲ್ತೇನೆ ಅಂತೇಳಿ ಈ ಹಿಂದೆ ನಾವು ಕಂಡುಕೊಂಡಿದ್ದೇವೆ. ಈ ಸರ್ತಿ ಕೂಡ ನಾವು ಆದಷ್ಟು ಫೀಲ್ಡ್ ವರ್ಕ್ ಮಾಡಿ ಜನಗಳಿಗೆ, ಅಂದ್ರೆ ಮನೆಗಳಿಗೆ ಹೋಗಿ ತರ ಫೀಲ್ಡ್ ವರ್ಕ್ ಮಾಡಿದ್ರೆ ನೋಟಾ ಅಭಿಯಾನ ಸಕ್ಸಸ್ ಆಗ್ಬೋದು, ಯಶಸ್ವಿ ಆಗ್ಬೋದು ಅಂತ ನಮ್ಗೊಂದು ಭರವಸೆ ಇದೆ. ಓಕೆ, ಈಗಾಗಲೇ ನೀವು ಎಷ್ಟೋ ಜನ ಬೀದಿಗಿಳಿದು ಒಂದು ಕಡೆ ಹೋರಾಟ ಮಾಡ್ಲಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ ಅನ್ನುವಂಥದ್ದು. ಹಾಗೆ ಇದೀಗ ಈ ಒಂದು ಅಭಿಯಾನ ಮಾಡಿದ್ರೆ ಅದ್ರ ಮೂಲಕ ಅವರು ಕೂಡ ತಮ್ಮ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಬಹುದು ಅಂತ. ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚಿನ ರೀತಿಯಲ್ಲಿ ಎತ್ತಿನಹೊಳೆ ಯೋಜನೆಗೆ ಸಪೋರ್ಟ್ ಮಾಡೋ ಜನ ಇದ್ದಾರೆ. ಯಾಕಂದ್ರೆ ಕಳೆದ ಬಾರಿ ಸಾಕಷ್ಟು ಜನ ಇದ್ರು, ಆದ್ರೂ ಕೂಡ ಒಂದಿಷ್ಟು ಪ್ರಯತ್ನ ಪಟ್ರು, ಆಗ್ಬೋದೇನೋ ಎತ್ತಿನಹೊಳೆ ಯೋಜನೆಯಲ್ಲಿ ನಮ್ಗೆ ಏನಾದ್ರೂ ಆಗ್ಬೋದೇನೋ ಅನ್ನುವಂಥದ್ದು ಇತ್ತು. ಆದ್ರೆ ಈ ಬಾರಿ ಅದು ಕೂಡ ಆಗ್ಲಿಲ್ಲ. ಹಾಗಾಗಿ ಇನ್ನಷ್ಟು ಜನ ಸಪೋರ್ಟ್ ಮಾಡುವಂತ ಸಾಧ್ಯತೆ ಇದೆಯಾ? ಇಲ್ಲ, ಜನಗಳು ಏನಂತ ಹೇಳಿದ್ರೆ ನೋಡಿ, ಈಗ ಬೀದಿಗಿಳಿದ ಹೋರಾಟ ಇಲ್ಲಿ ನಮ್ಗೆ ಮೇಲ್ನೋಟಕ್ಕೆ ಕಂಡದ್ದು ಕಡಿಮೆ ಇರ್ಬೋದು. ಆದ್ರೆ ಆ ಒಂದು ನೇತ್ರಾವತಿ ವಿಚಾರದಲ್ಲಿ ಈ ಜನಗಳ ಒಂದು ಆಕ್ರೋಶ ಒಳಗೆ ಮಡುಗೊಟ್ಟಿದೆ. ಅಂದ್ರೆ ಅದು ಬಲವಾಗಿದೆ. ನಾವಿವತ್ತು ಆ ಸಂದರ್ಭದಲ್ಲಿ ಅಂದ್ರೆ ಹೋರಾಟ ಬಹಳ ದೊಡ್ಡದೈತಿ. ಉಪ್ಪಿನಂಗಡಿ, ಮಂಗಳೂರೆಲ್ಲ ಅದು ಎಲ್ಲ ಬೇರೆ ಬೇರೆ ರೀತಿಯ ಪ್ರತಿಭಟನೆಗಳಾಯ್ತು. ಈಗ ಪ್ರತಿಭಟನೆಗಳಾಗದಿದ್ರು ಜನಗಳ ಒಳಗಿನ ಒಂದು ಆಕ್ರೋಶ ಇದ್ದೇ ಇದೆ. ಅದು ನಾನು ಗಮನಿಸ್ತಾ ಬಂದಿದ್ದೇನೆ. ಬೇರೆ ಬೇರೆ ಸಂಘಟನೆಗಳನ್ನ, ಬೇರೆ ಬೇರೆ ಹೋರಾಟ ನಾಯಕರುಗಳನ್ನು ಕಂಡುಕೊಂಡಾಗ ಜನಗಳಿಗೆ ಮನಸ್ಸಿನೊಳಗೆ ಒಂದು ಆಕ್ರೋಶ ಇದೆ. ನಮ್ಮ ನೇತ್ರಾವತಿಯವರು ನಾಶ ಮಾಡ್ತಾ ಇದ್ದಾರೆ, ನಮ್ಮ ಪಶ್ಚಿಮ ಘಟ್ಟವನ್ನು ನಾಶ ಮಾಡ್ತಾರೆ, ನಮ್ಮ ತುಳುನಾಡು, ಆ ಒಂದು ಇದಿದೆ. ತುಳುನಾಡಿನ ಬಗ್ಗೆ ತುಂಬಾ ಜನರಿಗೆ, ನಮ್ಮ ತುಳುನಾಡಿನ ಯುವಕರಿಗೆ ಮತ್ತು ಎಲ್ರಿಗೂ ತುಳುನಾಡಿನ ಬಗ್ಗೆ ಒಂದು ಬಹಳ ನಂಬಿಕೆ, ಶ್ರದ್ಧೆ ಇದೆ. ತುಳುನಾಡಿಗೆ ಕಂಟಕ ತರ್ತಾ ಇದ್ದಾರೆ ಎಲ್ಲ ಪಕ್ಷಗಳು ಅಂತ ಹೇಳಿ ಆ ವಿಚಾರದಲ್ಲಾದ್ರೂ ನೈಜ ಆಕ್ರೋಶ ಇದೆ. ಇತ್ತೀಚೆಗೆ ಕೆಲವು ಸಂಘಟನೆಗಳನ್ನು ಸಂಪರ್ಕ ಮಾಡಿದಾಗ ಎಲ್ಲರೂ ಹೇಳಿದ ಅಂತ ಹೇಳಿದ್ರೆ,
ನಾವು ಈ ಸರ್ತಿ ನೋಟ. ಅದು ಸಂಘಟನೆಗಳು, ಬರೀ ಸಾಮಾನ್ಯ ಜನರಲ್ಲ, ಸಂಘಟನೆಗಳಿಂದ ಆ ಸಂಘಟನೆಗಳು 500-1,000 ಜನ ಇರ್ತಾರೆ. ಆ ಸಂಘಟನೆಗಳು ಅಂದ್ರೆ ಪ್ರತಿಯೊಂದು ಸಂಘಟನೆಯಿಂದ ಸಂಘಟನೆ, ಈಗ ರೋಟರಿಂದ ಲಯನ್ಸ್ ಇನ್ನೊಂದು ಯಾವುದೋ ಸಮಾಜಮುಖಿ ಸಂಘಟನೆಗಳು ತುಂಬಾ ಇದೆ. ಅವರ ಮಂತ್ಲಿ ಮೀಟಿಂಗ್ ಆಗಲಿ ಅಥವಾ ಅವರೆಲ್ಲರೂ ಸೇರುವ ಸಮಯದಲ್ಲಿ ಹೋಗಿ ನಾವು ಒಂದು ನೇತ್ರಾವತಿ ಬಗ್ಗೆ, ಪಶ್ಚಿಮ ಘಟ್ಟದ ಬಗ್ಗೆ ಚಿಂತನೆ ಮಾಡಿ ಅವರಿಗೆ ಮನವರಿಕೆ ಮಾಡಿದ್ರೆ ಜನ ವೋಟ್ ಹಾಕ್ಬೋದು ಅಂತೇಳಿ ನಮ್ಗೊಂದು ನಂಬಿಕೆ ಇದೆ. ಓಕೆ, ಇನ್ನೇನು ಇದೀಗ ನೋಟಾ ಅಭಿಯಾನವನ್ನ ನೀವು ಹಮ್ಮಿಕೊಳ್ತಾ ಇರುವಂತದ ಅಥವಾ ಈಗಾಗಲೇ ಅದಕ್ಕೋಸ್ಕರನೇ ಒಂದು ಅಭ್ಯರ್ಥಿಯನ್ನ ಕಣಕ್ಕಿಳಿಸುವಂತಹ ಪ್ರಯತ್ನ ಏನಾದ್ರೂ ಆಗ್ತಾ ಇದೆಯಾ ಅಂತ? ಇಲ್ಲ, ನಮ್ದು ಮೊದಲ ಪ್ರಾಧಾನ್ಯತೆ ನೋಟಾ ಅಭಿಯಾನ. ಈ ಹಿಂದೆಯೂ 2 ಸಲ ಮಾಡಿದ್ದೇವೆ. ಆರಂಭದಲ್ಲಿ ಬಂದಾಗ ಒಂದು 7,000 ಚಿಲ್ಲರೆ ವೋಟ್ ಇತ್ತು, ಮತ್ತೊಂದು 28,000 ವೋಟ್ ಬಿದ್ದಿದೆ. ಈ ಸಾರಿ ಕೂಡ ಮೊದಲ ಆದ್ಯತೆ ಎತ್ತಿನಹೊಳೆ ವಿಚಾರದಲ್ಲಿ, ನೇತ್ರಾವತಿ ನದಿ ತೋರುವ ವಿಚಾರದಲ್ಲಿ ನಮಗೆ ವಂಚನೆ ಮಾಡಿದ ಎಲ್ಲ ಪಕ್ಷಗಳನ್ನು ವಿರೋಧಿಸಿ ತಿರಸ್ಕಾರ ಮಾಡಿ ಅಂತೇಳಿ, ಅದರ ಮೇಲೆ ಒಂದು ಸೂಕ್ತವಾದ ಅಭ್ಯರ್ಥಿಗಳು ಸಿಕ್ಕಿದಲ್ಲಿ, ಅದಿನ್ನೂ ಪ್ರಶ್ನಾರ್ಥಕ ಚಿಹ್ನೆ ಇದೆ, ಸೂಕ್ತವಾದ ಅಭ್ಯರ್ಥಿಗಳು ಸಿಕ್ಕಿದಲ್ಲಿ, ಅಂದ್ರೆ ಈ ಎತ್ತಿನಹೊಳೆ ಯೋಜನೆ ವಿಚಾರ ಹೋರಾಟ ಮಾಡಿದವರು ಅಥವಾ ಕಾನೂನು ಹೋರಾಟ ಮಾಡಿ ಡಿಲ್ಲಿ ಗ್ರೀನ್ ಟ್ರಿಬ್ಯುನಲ್ಗೆ ಹೋದವರು, ಇಂಥವರಲ್ಲಿ ಯಾರಾದರೂ ಒಂದು ಆಯ್ಕೆ ಮಾಡಿ ಅಂಥವ್ರೊಂದು ಸೂಕ್ತ ಅಭ್ಯರ್ಥಿಯಾಗಿ ಬಂಟ್ವಾಳ ಕ್ಷೇತ್ರದಲ್ಲಿ ಅಥವಾ ಮಂಗಳೂರು ಕ್ಷೇತ್ರದಲ್ಲಿ, ಸುರತ್ಕಲ್ ಕ್ಷೇತ್ರದಲ್ಲಿ, ಉಳ್ಳಾಲ ಕ್ಷೇತ್ರದಲ್ಲಿ ನಿಲ್ಲಿಸಬೇಕು ಅಂತೇಳಿದೆ. ಆದರೆ ಇನ್ನೂ ಸೂಕ್ತವಾದ ಅಭ್ಯರ್ಥಿಗಳು ನಮ್ಗೆ ಇನ್ನು ಯಾರು ಆಗಲಿಲ್ಲ. ಅದು ಆಗುವ ಸಾಧ್ಯತೆ ಕೂಡ ಇದೆ. ನಾವಿನ್ನೂ ಅವರ ಕೂಡ ಸಂಪರ್ಕದಲ್ಲಿದ್ದೇವೆ. ಆ ಸಾಧ್ಯತೆ ಇದ್ದರೆ 4 ಕ್ಷೇತ್ರಗಳಲ್ಲಿ ನೇತ್ರಾವತಿ ಪರ ಪಕ್ಷೇತರ ಅಭ್ಯರ್ಥಿಗಳು ನಿಲ್ಲಿಸಿ ಉಳಿದ ಕಡೆ ನೋಟಾ ಅಭಿಯಾನಗಳನ್ನು ಮುಂದುವರಿಸಿದ್ದೇವೆ. ಓಕೆ, ಇನ್ನೊಂದು ವಿಚಾರ, ಈಗಾಗಲೇ ನಮ್ಮ ಕರಾವಳಿ ಭಾಗದಲ್ಲಿ ನೇತ್ರಾವತಿಗೆ ಸಪೋರ್ಟ್ ಮಾಡುವಂತ ಜನ ಎಲ್ಲರೂ ಕೂಡ ಇದ್ದಾರೆ ಅಂತ ನಮ್ಗೆ ಅನಿಸುತ್ತೆ. ಆದ್ರೆ ಎಷ್ಟೋ ಜನ ಇದೀಗ ನೀವು ನೋಟಾ ಅಭಿಯಾನವನ್ನ ಮಾಡಿದಂತ ಸಂದರ್ಭದಲ್ಲಿಯೂ ಕೂಡ ಅಷ್ಟೊಂದು ನಮ್ಗೆ ಲೆಕ್ಕದಲ್ಲಿ ಸಿಗೋದಿಲ್ಲ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಇದೀಗ ಅವರಿಗೆ ಎತ್ತಿನಹೊಳೆಗೆ ಸಪೋರ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿಲ್ವಾ ಅಥವಾ ಯಾಕೆ ಹೀಗಾಗ್ತಿದೆ ಅಂತ? ಅದೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಜನ ಹೇಗೆ ಅಂತ ಹೇಳಿದ್ರೆ, ಪಕ್ಷ, ಜಾತಿ, ಧರ್ಮ ಈ ಚೌಕಟ್ಟಿನಿಂದ ಹೊರಗೆ ಬರ್ತಾ ಇಲ್ಲ. ಅಂದ್ರೆ ಎಲ್ಲೋ ಒಂದ್ ಕಡೆ ಆ ಚೌಕಟ್ಟಲ್ಲಿ ಸಿಕ್ಕಾಕೊಂಡಿರ್ತಾರೆ. ಅದು ಎಲ್ಲ 2 ಪಕ್ಷದವರು, ಇವರು ಅವರ ಮೇಲೆ ಅಸ್ತ್ರ, ಅವರು ಇವರ ಮೇಲೆ ಅಸ್ತ್ರ. ಈ ಧಾರ್ಮಿಕ ವಿಚಾರಗಳು ಇಲ್ಲಿ ಹಿಂದುತ್ವ ವಿಚಾರದಲ್ಲಿ ಅಥವಾ ಹಿಂದುತ್ವದ ವಿರುದ್ಧವಾಗಿ ಅವರ ಮೇಲೆ ಅಸ್ತ್ರ, ಇವರ ಪರವಾಗಿ ಅವರ ವಿರುದ್ಧವಾಗಿ ಈ ಅಸ್ತ್ರ ಪ್ರಯೋಗಿಸಿ ನೋಡಿ ಸಾಕಷ್ಟು ಇಲ್ಲಿ ಕೊಲೆಗಳಾಯ್ತು, ಸಾಕಷ್ಟು ಇಲ್ಲಿ ಬೇರೆ ಬೇರೆ ಘಟನೆಗಳಾಯ್ತು. ಹಾಗಿರುವಾಗ 2 ಪಕ್ಷಗಳವರಿಗೆ ಜಾತಿ ಧರ್ಮ ಪಕ್ಷ ಅಂತ ಹೇಳುವಾಗ ಅದೊಂದು ಅವರಿಗೆ ಪ್ರಬಲವಾಗಿ ನಮ್ದು ಆ ಪಕ್ಷ, ನಮ್ದು ಈ ಪಕ್ಷ, ನಮ್ಮ ರಾಜಕೀಯ ನಾಯಕರವರು, ನಮ್ಮ ರಾಜಕೀಯರು, ಅವರಿಗೊಂದು ತಪ್ಪು ಕಲ್ಪನೆ ಇದನ್ನು ಕೂಡ, ನಮ್ಮ ಈ ರಾಜಕೀಯ ನಾಯಕರಿಂದ ನಾವು ಇನ್ನೊಂದು ಯಾವುದೋ ಜಾತಿಯನ್ನು ಧರ್ಮವನ್ನು ಎದುರಿಸಿಕೊಂಡು ನಾನೊಂದು ಧೈರ್ಯವಾದ ನಾಯಕನಾಗಬಲ್ಲೆ, ಈ ತಪ್ಪು ಕಲ್ಪನೆ ನಮ್ಮಲ್ಲಿರುವ ಕಾರಣ ಅದರಲ್ಲಿಯೂ ಈ ನಮ್ಮ ಜನಪ್ರತಿನಿಧಿಗಳು, ದಕ್ಷಿಣ ಕನ್ನಡ ಜಿಲ್ಲೆಯ ಜನಪ್ರತಿನಿಧಿಗಳು ಈ ಶಿಕ್ಷಣ ವಂಚಿತರಾದ ಕೆಲವು ಏನು ಉದ್ಯೋಗ ಇಲ್ಲದ ಹುಡುಗರನ್ನು ಸೇರಿಸಿಕೊಂಡು ಅವರನ್ನು ಚೂ ಬಿಡುವಂತಂದ್ರೆ, ಅವರಿಗೆ ಪಾಪ ಮುಂದಿನ ಅವರ ದಾರಿ ಗೊತ್ತಿರುವುದಿಲ್ಲ, ಸಮಾಜದಲ್ಲಿ ನಾನು ಏನಾಗುವಂತಹ ಚಿಂತನೆ ಅವರಿಗಿಲ್ಲ, ನಾನೊಂದು ಹೀರೋ ಆಗಿಬಿಟ್ಟೆ ಅಂತ ಹೇಳಿ ಈ ಕಲ್ಪನೆಯಿಂದ ಜನರು ಇನ್ನೂ ಹೊರಗೆ ಬರದ ಕಾರಣ ಇಲ್ಲಿ ನೇತ್ರಾವತಿ, ಪಶ್ಚಿಮ ಘಟ್ಟ ಎಲ್ಲ ನಂತರ ಫಸ್ಟ್ ಇಲ್ಲಿ ಪಕ್ಷ, ಜಾತಿ, ಧರ್ಮ ಆ ರೀತಿ ಇದ್ದ ಕಾರಣ ಇಲ್ಲಿ ಇನ್ನೂ ಕೂಡ ನೇತ್ರಾವತಿಗೆ. ಅಂದ್ರೆ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ನೋಡಿ, ಈಗ ಮಹದಾಯಿ ವಿಚಾರದಲ್ಲಿ ಅಲ್ಲಿ ಕಲಘಟಗಿ ಮತ್ತೆ ಧಾರವಾಡ, ನವಲಗುಂದ ಎಲ್ಲರೂ, ಹುಬ್ಬಳ್ಳಿ ಜನರೆಲ್ಲರೂ ಸಾಮೂಹಿಕವಾಗಿ ಹೋರಾಟಕ್ಕೆ ಬರ್ತಿದೆ. ಯಾಕಂತ ಹೇಳಿದ್ರೆ ಅವರಿಗೆ ಅವರ ಭವಿಷ್ಯದ ಪ್ರಶ್ನೆಯಲ್ಲಿ ಅಲ್ಲಿ ಕೃಷಿಗೆ ಅವಲಂಬಿತವಾಗಿದ್ದಾರೆ. ಸ್ವಯಂ ಪ್ರೇರಿತರಾಗಿ ಮನೆಯಿಂದ ಎಲ್ಲರೂ, ಹೆಂಡತಿ ಮಕ್ಕಳು ಎಲ್ಲರೂ ಎತ್ತಿನ ಗಾಡಿ ಸಮೇತ ಬಂದಿರ್ತರು. ಕಾವೇರಿ ವಿಚಾರದಲ್ಲಿ ಮೈಸೂರು ಮಂಡ್ಯದ ಕೃಷಿಕರು ನಮ್ಗೆ ನಾಳೆ ಕೃಷಿಗೆ ನೀರಿಲ್ಲ, ನಮ್ಮ ಭವಿಷ್ಯದ ಭದ್ರತೆಗೆ ಧಕ್ಕೆ ಆಗ್ತುಂಟು ಅಂತೇಳಿ ಬರ್ತಾ ಇದ್ದಾರೆ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಈಗ ಅರ್ಥ ಆಗ್ತಾ ಉಂಟು, ಇಲ್ಲಿ ಈವರೆಗೆ ಕುಡಿಯುವ ನೀರಿನ ಸಮಸ್ಯೆ ಆಗ್ಲಿಲ್ಲ. ನೇತ್ರಾವತಿ ಉಂಟಲ್ಲ, ನಾಳೆ ಅಲ್ಲ ಮುಂದಿನ ದೇವರು ನೋಡುದಿಲ್ಲ, ನಾಳೆ ಅಲ್ಲ ಮತ್ತೆ ನೋಡುವ ಅಂತೇಳಿ. ಇನ್ನು ನಾನು ಪ್ರಬಲವಾಗಿ ಹೇಳ್ತೇನೆ, ನಾವೀಗ ಪಶ್ಚಿಮ ಘಟ್ಟದೆಲ್ಲ ಚಾರಣ ಮಾಡಿ ಸುತ್ತಾಡಿದ ಲೆಕ್ಕಾಚಾರ ಪ್ರಕಾರ ಇನ್ನು 4 ರಿಂದ 5 ವರ್ಷದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಸಂಪೂರ್ಣ ಬರಪೀಡಿತ ಜಿಲ್ಲೆ ಆಗೋದಕ್ಕೆ ಅನುಮಾನವೇ ಇಲ್ಲ. ನಮ್ಮ ಜನ ಇದನ್ನು ಯೋಚನೆ ಮಾಡ್ತಾ ಇಲ್ಲ. ಅಲ್ಲಿ ಪಶ್ಚಿಮ ಘಟ್ಟದಲ್ಲಿ ಏನೋ ತೊಂದರೆ ಆಗ್ತಾ ಉಂಟು, ಅಲ್ಲಿ ಬೆಂಕಿ ಉರಿತಾ ಉಂಟು, ಅಲ್ಲಿ ಕಾಡು ನಾಶ ಉಂಟು ಅಂತ ಹೇಳಿದ್ರೆ ಅದು ಅರಣ್ಯ ಇಲಾಖೆ ಮಾಡಬೇಕಿತ್ತು, ಸರ್ಕಾರ ಮಾಡಬೇಕಿತ್ತು. ಜನಪ್ರತಿನಿಧಿಗಳು ದೋಷಾರೋಪಣೆ ಮಾಡ್ತಾ ಇದ್ದಾರೆ. ನೇತ್ರಾವತಿ ಇರುವಾದ ಕೂಡ ಈಗ ನೀರಿದೆಯಲ್ಲ. ಮತ್ತೆ ಇನ್ನೊಂದು ಹೇಳಿದ್ರೆ, ಮಂಗಳೂರಿನ ಜನರಿಗೆ ನೀರಿನ ಸಮಸ್ಯೆ ಅರ್ಥ ಆಗಿಲ್ಲ. ಯಾಕಂದ್ರೆ ಮಾರ್ಚ್, ಏಪ್ರಿಲ್, ಮೇ 3 ತಿಂಗಳು ನಮಗೆ ನೀರಿನ ಸಮಸ್ಯೆ ಆಗೋದು. ಆಗ ಲಾರಿಗಳಲ್ಲಿ ನೀರು ಸರಬರಾಜು ಮಾಡ್ತಾರೆ ಮನೆಗಳಿಗೆ, ಕುಡಿಯುವ ನೀರಿಗೆ ಬಿಸಿಲಿಡ್ತಾ ಇರ್ತಾರೆ, ಇನ್ನು ಪಾತ್ರೆ ತೊಳಿಲಿಕ್ಕೆ ಹೋಟ್ಲಿಗೆ ಹೋಗ್ತಾರೆ. ಈ ಸಮಸ್ಯೆ ಇನ್ನೂ ಅರ್ಥ ಆಗತ್ತೆ. ಇನ್ನೊಂದು 2 ವರ್ಷದಲ್ಲಿ ಅರ್ಥ ಆಗ್ತದೆ. ಆ ನೀರು ಕೂಡ ಇರುವುದಿಲ್ಲ. ಈಗ ಲಾರಿಗಳಲ್ಲಿ ಸರಬರಾಜು ಕೊಡುವ ನೀರು ಇರದ ಸಂದರ್ಭದಲ್ಲಿ ಆಗ ಜನರಿಗೆ ನೇತ್ರಾವತಿ ಒಂದು ಇತ್ತು, ಅದನ್ನು ಉಳಿಸಬೇಕು ಅಂತೇಳಿ ಬಂದು ಈಗ ಅದು ನಿಧಾನವಾಗಿ ಆದ್ರೂ ಅರ್ಥ ಆಗ್ತಾ ಇದೆ. ಮತ್ತೆ ಇನ್ನೊಂದು ನಾನು ಕಂಡುಕೊಂಡ ಪ್ರಕಾರ ಜನಗಳಿಗೆ ಈಗ ಸ್ವಲ್ಪ ಅರ್ಥ ಆಗಿದೆ. ನೇತ್ರಾವತಿ ವಿಚಾರದಲ್ಲಿ 2 ಪಕ್ಷಗಳು ನಮಗೆ ವಂಚನೆ ಮಾಡಿದೆ. ಈಗ ಒಂದು ಹಂತದಲ್ಲಿ ಕಾಂಗ್ರೆಸ್ ಮಾಡಿದ್ದಕ್ಕೆ ಬಿಜೆಪಿ ಅವರು ಏನೋ ಸ್ವಲ್ಪ ಹೋರಾಟ, ಏನೋ ಯಾತ್ರೆ ಗೀತ್ರೆ ಮಾಡೋ ಜನಗಳಿಗೆ ಬಿಜೆಪಿ ಆದ್ರೆ ಇತ್ತು ಹೇಳಿ. ಆಮೇಲೆ ಜನಗಳಿಗೆ ಸ್ಪಷ್ಟ ಅರ್ಥ ಆಯ್ತು ಹೇಳಿದ್ರೆ,
ಬಿಜೆಪಿಯವರು ಮಾಡಿದ್ದು ಬರೀ ಅವರ ಸ್ವಾರ್ಥಕ್ಕೋಸ್ಕರ, ನಾಟಕ ಪ್ರಚಾರಕ್ಕೋಸ್ಕರ, ಹೋರಾಟ ನೇತ್ರಾವತಿಗೋಸ್ಕರ ಮಾಡಿದ್ದಲ್ಲ. ಮತ್ತು ಒಂದು ಕಡೆಯಲ್ಲಿ ಇಲ್ಲಿ ಬಿಜೆಪಿಯವರು ಹೋರಾಟ ಮಾಡ್ತಿರುವಾಗ ಅಲ್ಲಿ ಅವರ ಪಕ್ಷದ ನಾಯಕರಾದ ಯಡಿಯೂರಪ್ಪನವರು ಯಾವುದೇ ಕಾರಣಕ್ಕೂ ಎತ್ತಿನ ಹೊಳೆ ಯೋಜನೆ ಮಾಡಿಯೇ ಶುದ್ಧ ಅಂತ ಹೇಳುವಾಗ ಜನಗಳಿಗೆ ನಂಬಿಕೆ ಬಿಟ್ಟೋಯ್ತು. ಹಾಗಾದ್ರೆ ಇಲ್ಲಿ ನಂಬುವಂಥದ್ದು ಬಿಜೆಪಿ ಅಲ್ಲ, ಕಾಂಗ್ರೆಸ್ ಅಲ್ಲ, JDS ಅಲ್ಲ ಅಂತ. ಆ ವಿಚಾರದಲ್ಲಿ ಓಟಿನ ಸಮಯದಲ್ಲಿ ಅಂತಾದ್ರೂ, ಯಾಕಂದ್ರೆ ಅದು ಯಾರಿಗೂ ಈಗ ಹೋರಾಟದಲ್ಲಿ ಬೀದಿಯಲ್ಲಿ ಗಮನಿಸುವಂಥದ್ದು. ಈಗ ಓಟ್ ಅಂದ್ರೆ ಗೌಪ್ಯವಾಗಿ ಹಾಕುದು. ಆ ನಿಟ್ಟಿನಲ್ಲಿ ಎಲ್ಲರೂ ಓಟ್ ಹಾಕ್ತೇವೆ ಅಂತ ಹೇಳಿ ನಮ್ಗೆ ಒಂದು ಇದೆ, ಹಾಕಿ ಯಾರು. ಮತ್ತು ಇಲ್ಲಿ ಸಾಮಾನ್ಯ ರಿಕ್ಷಾ ಚಾಲಕರು ಅಥವಾ ನಮ್ಮ ಲೇಬರ್ ವರ್ಗ ಹೇಳ್ತಾರೆ, ಕಾರ್ಮಿಕ ವರ್ಗದವರು ನಾವು ಇನ್ನೂ ಸಂಪರ್ಕ ಮಾಡಬೇಕು ಜಾಸ್ತಿ. ನಮ್ಮಿಂದ ಅವ್ರು ಜಾಸ್ತಿ ಓಟು ಇದು ಅವರಿಂದಲೇ. ಯಾಕಂದ್ರೆ ಆ ಒಂದು ರೋಷ ಇರೋದು ಅವ್ರಿಗೆ. ನಾನು ತುಂಬಾ ಕಡೆ ನೋಡಿದ್ದೇನೆ. ಕಳೆದ ವರ್ಷ ನಾವು ಫೀಲ್ಡ್ ವರ್ಕ್ ಮಾಡುವಾಗ ಕಕ್ಕಿಂಜೆ, ಮುಂಡಾಜೆ, ಸೋಮಂತರ್ಕ ಇಲ್ಲೆಲ್ಲ ಜಾಸ್ತಿ ಓಟ್ ಬಿದ್ದದ್ದು ಇಂಥವ್ರಲ್ಲೇ. ಅವರಿಗೆ ಇದರ ಬಗ್ಗೆ ಮನವರಿಕೆ ಮಾಡಬೇಕು. ಯಾಕೆ ನೋಟ, ಯಾಕೆ ನೇತ್ರಾವತಿಗೆ ನೋಟ ಮತ್ತೆ ಏನು ಸಂಬಂಧ, ಮುಂದೆ ನೇತ್ರಾವತಿ ನಿಮ್ಗೆ ಏನು ಸಮಸ್ಯೆ ಆಗ್ತದೆ, ಅಥವಾ ಇನ್ನೊಂದು ಪಕ್ಷ ಬಂದ್ರೆ ಆ ಪಕ್ಷ ಈ ಪಕ್ಷ ದೋಷಾರೋಪಣೆ ಮಾಡೋದಕ್ಕಿಂತ ನಾವೇ ನದಿಯನ್ನು ಉಳಿಸುವಲ್ಲಿ ಏನಾದ್ರೂ ಪಾತ್ರದಾರರಾದರೆ ಮುಂದಿನ ಭವಿಷ್ಯ ಭದ್ರವಾದೀತು ಅಂತ ಹೇಳಿ ಒಂದು ಮನವರಿಕೆ ಮಾಡಿದ್ರೆ ನೋಟ ಓಟು ಯಶಸ್ವಿ ಆಗ್ಬೋದು. ಓಕೆ, ಕಳೆದ ಬಾರಿ ನೀವು ಈ ರೀತಿ ನೋಟ ಅಭಿಯಾನವನ್ನ ಮಾಡಿದ್ರಿ. ಆ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಎಫೆಕ್ಟ್ ಆಯ್ತಂತ ಎಲೆಕ್ಷನ್ಗೆ? ಅಂದ್ರೆ ಅದು ಪಂಚಾಯತ್ ಎಲೆಕ್ಷನ್ ಮಾಡಿದ್ದು, ಅದು ಗ್ರಾಮೀಣ ಪರಿಸರ, ಇಲ್ಲಿ ನಮ್ಮ ನಗರ ಪರಿಸರ ಇರಲಿಲ್ಲ. ನಾವು ಅಭಿಯಾನ ಮಾಡಿದ ಕ್ಷೇತ್ರಗಳಲ್ಲಿ, ಸ್ಥಾನಗಳಲ್ಲಿ ಅಂದ್ರೆ ಗೆಲ್ಲುವ ಅಭ್ಯರ್ಥಿಗೆ ಸ್ವಲ್ಪ ಹೊಡೆತ ಬಿದ್ದಿದೆ ಕೆಲವು ಕಡೆಯಲ್ಲಿ. ಈಗ ಸಾಮಾನ್ಯ ಕಡೆಯಲ್ಲಿ 60, 70, 80 ನೋಟ ಓಟ್ ಬೀಳುವಲ್ಲಿ ನಾವು ಪ್ರಚಾರ ಮಾಡಿದಲ್ಲಿ 700, 800, 1000 ನೋಟ ಓಟ್ ಬಿದ್ದಿದೆ. ಕೆಲವು ಕಡೆಯಲ್ಲಿ ಗೆಲುವಿನ ಅಭ್ಯರ್ಥಿಗೆ ಸ್ವಲ್ಪ ಹೊಡೆತ ಬೀಳುವಷ್ಟರ ಮಟ್ಟಿಗೆ ಬಂದಿದೆ, ಅಂದ್ರೆ ಪಂಚಾಯತ್ ಎಲೆಕ್ಷನ್ ಆಗಿದ್ದ ಕಾರಣ. ಇನ್ನು ಈ ಸಂದರ್ಭದಲ್ಲಿ ನೋಡ್ಬೇಕು, ಯಾಕಂದ್ರೆ ಇದೀಗ ವಿಧಾನಸಭೆ ಅಂದ್ರೆ ಎಲ್ಲ ತಾಲೂಕು ಇದು ಗ್ರಾಮಗಳಲ್ಲಿ ಬರುವಂತ ಕಾರಣ ಇದು ಈ ಸತಿ ಹೇಗೆ ಅಂತ ನಾವು ನೋಡ್ಬೇಕಿದೆ. ಓಕೆ ದಿನೇಶ್ ಹೊಳ್ಳ ಅವರೇ, ಇನ್ನಷ್ಟು ವಿಚಾರಗಳನ್ನ ಮಾತಾಡೋಣ. ಒಂದು ಸಣ್ಣ ಬ್ರೇಕ್ ಅನ್ನ ತೆಕ್ಕೋಣ. ಎಸ್ ವೀಕ್ಷಕರೇ, ಈಗಾಗಲೇ ನಾವು ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ವಿ. ಒಂದು ಕಡೆಯಲ್ಲಿ ಈ ನಮ್ಮ ಕರಾವಳಿ ಭಾಗದ ಎಲೆಕ್ಷನ್ಗೆ ಈ ಬಾರಿ ನೇತ್ರಾವತಿ ಕಾರಣವಾಗುತ್ತಾ ಅಥವಾ ನೇತ್ರಾವತಿ ಹೋರಾಟದ ಎಫೆಕ್ಟ್ ಬೀಳುತ್ತಾ ಅನ್ನುವಂತ ವಿಚಾರ, ಈಗಾಗಲೇ ಸಾಕಷ್ಟು ವಿಚಾರಗಳನ್ನ ಮಾತಾಡಲಿಕ್ಕಿದ್ದೇವೆ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್. ಬ್ರೇಕ್ ನಂತರ ಎತ್ತಿನಹೊಳೆ ರಾಜಕೀಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್, ಈಗಾಗಲೇ ನಾವು ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ವಿ. ಒಂದು ಕಡೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಬಾರಿ ಚುನಾವಣೆಗೆ ಒಂದು ಕಡೆ ನೇತ್ರಾವತಿಯ ಕಾಮಗಾರಿಗೆ ಎಫೆಕ್ಟ್ ಆಗುತ್ತಾ ಅನ್ನುವಂತಹ ವಿಚಾರವಾಗಿ ಸಾಕಷ್ಟು ಎಫೆಕ್ಟ್ ಕಳೆದ ಬಾರಿ ಕೂಡ ಆಗಿತ್ತು. ಅದೇ ರೀತಿ ಈ ಬಾರಿ ಏನೆಲ್ಲ ಬದಲಾವಣೆಗಳು ಆಗಬಹುದು ಅನ್ನುವಂತಹ ವಿಚಾರ ಕೂಡ ಇಲ್ಲಿ ನಮ್ಮ ಮುಂದೆ ಇರುವಂತದ್ದು. ಎಸ್, ಈಗಾಗಲೇ ದಿನೇಶ್ ಹೊಳ್ಳ ಅವರೇ, ನಾವು ಸಾಕಷ್ಟು ವಿಚಾರಗಳನ್ನ ಈಗಾಗಲೇ ಹೇಳಿದ್ವಿ. ಒಂದು ಕಡೆ ಯಾಕಂದ್ರೆ ಸಾಕಷ್ಟು ಎಫೆಕ್ಟ್ ಆಗ್ತಾ ಇದೆ ಅನ್ನುವಂಥದ್ದು ಈಗಾಗಲೇ. ಆ ನಿಟ್ಟಿನಲ್ಲಿ ನೋಡ್ದಾದ್ರೆ ಈಗಾಗಲೇ ನೀವು ನೋಟ ಅಭಿಯಾನವನ್ನ ಎಲ್ಲ ಕಡೆ ಹಮ್ಮಿಕೊಳ್ತಾ ಇರುವಂತದ್ದು, ಇದರಿಂದ ಏನ್ ಪ್ರಯೋಜನ ಆಗುತ್ತೆ? ಯಾಕಂತ ಹೇಳಿದ್ರೆ ಇದೀಗ ಇದರಲ್ಲಿ ಗೆಲುವನ್ನಂತದನ್ನ ಕಾಣ್ಲಿಕ್ಕೆ ಅಷ್ಟು ಮಟ್ಟಿಗೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಹಾಗಾಗಿ ಸಾಕಷ್ಟು ಜನರಿಗೆ ಪ್ರಶ್ನೆ ಮೂಡುತ್ತೆ, ಆದ್ರೆ ಗೆಲುವು ಅನ್ನುವಂಥದ್ದಿಲ್ಲ, ಮತ್ತೆ ಯಾಕೆ ಈ ಅಭಿಯಾನ ಅನ್ನುವಂಥ ಪ್ರಶ್ನೆ ಬರುತ್ತೆ. ನೋಡಿ, ಜನಗಳಿಗೆ ಈಗಾಗಲೇ ನಮ್ಮ ಅಭಿಯಾನದ ಮೇಲೆ ಸಂಶಯ ಬಂದಿದೆ. ನೋಟ ಮಾಡೋದು ಯಾವುದಕ್ಕೋಸ್ಕರ? ನೋಟ ಮಾಡಿ ಯಾವ ಅಭ್ಯರ್ಥಿ ಗೆಲ್ತಾರೆ, ಅಭ್ಯರ್ಥಿ ಗೆಲ್ಲುವನು ಗೆದ್ದೇ ಗೆಲ್ತಾನೆ, ನಿಮ್ಗೆ ನೋಟದ ಎಷ್ಟು ಮತ ಚಲಾವಣೆ ಆಗ್ಲಿ ಗೆಲ್ಲುವ ಗೆಲ್ತಾನಂತೇಳಿ ನಾನು ಜಿಲ್ಲೆಯ ಜನತೆಗೆ ಸ್ಪಷ್ಟೀಕರಣ ಮಾಡೋದೇನಂತ ಹೇಳಿದ್ರೆ, ಇದು ಸೋಲು ಗೆಲುವಿಗೋಸ್ಕರ ಮಾಡುವುದಲ್ಲ. ನಾವು ಇಲ್ಲಿ ಸೋಲು ಗೆಲುವು ನಮ್ಗೆ ಮುಖ್ಯ ಅಲ್ಲ. ಇದು ನಮ್ಮ ಎತ್ತಿನಹೊಳೆ ಹೋರಾಟಗಾರರ ಒಂದು ಪ್ರತೀಕಾರದ ಭಾಗ, ಹೋರಾಟದ ಒಂದು ಭಾಗ. ಇದು ಅವರ ಅಧಿಕಾರಕ್ಕೋಸ್ಕರ, ನಾವು ಪ್ರತೀಕಾರಕ್ಕೋಸ್ಕರ. ಇಲ್ಲಿ ನಮ್ಗೆ ಸೋಲು ಗೆಲುವು, ನಾವು ನಮ್ಗೆ ಈಗ ಎಷ್ಟು ಓಟು ಬೀಳ್ತದೆ, ನಮ್ಗೆ ಅದು ಎಷ್ಟು ಓಟು ಬಿದ್ದರೆ ಕೂಡ ಇಲ್ಲಿ ಪ್ರಮುಖವಾಗಿ ಗಮನಿಸಿದ ಅಂಶ ಅಂತ ಹೇಳಿದ್ರೆ, ಈ ಬಾರಿ ಒಂದು 1 ಲಕ್ಷಕ್ಕೂ ಮಿಕ್ಕಿ ನೋಟಾ ಓಟು ಬಂತು ಅಂತ ಹೇಳಿ ಆದ್ರೆ ಅದು ನೇತ್ರಾವತಿಯ ಪರ ಇರುವವರು ಅಂತ ಆಯ್ತು. 1 ಲಕ್ಷ ಓಟ್ ಬಿತ್ತು ಅಂತ ಹೇಳಿ ಆದ್ರೆ ಗೆಲ್ಲುವ ಯಾರೇ ಗೆಲ್ತಾನೆ, ನಾವು ವಿಧಾನಸಭೆಗೆ ಹೋಗ್ತಾನೆ. ಆದರೆ ಮುಂದಿನ ಚುನಾವಣೆಯಲ್ಲಿ ಅವನಿಗೊಂದು ಎಚ್ಚರಿಕೆ ಬಂತು. ಯಾಕೆಂತ ಹೇಳಿದ್ರೆ, ಈ ಹೋರಾಟವನ್ನು ಇವರು ಎಷ್ಟೇ ಇಗ್ನೋರ್ ಮಾಡ್ಬೋದು, ತೀರಾ ಕ್ಷುಲ್ಲಕವಾಗಿ ಮಾತಾಡ್ಬೋದು, ಹೋರಾಟ ಕೆಟ್ಟ ಕೆಟ್ಟ ಶಬ್ದಗಳು ಬೈದಿದೆ, ಅದು ಬಿಡಿ.
ಆದರೆ ಚುನಾವಣಾ ಸಂದರ್ಭದಲ್ಲಿ ನಾವು ಮನೆ ಮನೆಗೆ ಮತ ಕೇಳುವಾಗ ಜನಗಳು ಈ ರೀತಿ ಅಸ್ತ್ರ ಉಪಯೋಗಿಸ್ತಾರೆ, ಈ ರೀತಿ ನಮ್ಮ ಓಟು ಮುಂದಿನ ದಿನದಲ್ಲಿ ಹೋಗ್ತದೆ ಅಂತ ಹೇಳುವಾಗ ಮುಂದೆ ಇಂತಹ ಒಂದು ಪರಿಸರ ವಿನಾಶಕ ಯೋಜನೆ ಮಾಡುವಾಗ ಸ್ವಲ್ಪ ಆಲೋಚನೆ ಮಾಡಿ ಸೈನ್ ಮಾಡ್ತಾನೆ. ಅಷ್ಟಕ್ಕೋಸ್ಕರ ಇದು ನಮಗೊಂದು ಎಚ್ಚರಿಕೆ ಮತ್ತು ನಮ್ದೊಂದು ಪ್ರತೀಕಾರ. ಈಗ ನಮ್ಗೆ ಈಗಾಗಲೇ ಕೆಲವು ಜನಪ್ರತಿನಿಧಿಗಳ ಚೇಲಗಳು ಅಂತ ಹೇಳ್ಬೋದು ನಾವು. ಅವ್ರು ಇವಾಗಲೇ ಹೇಳಿದ್ದಾರೆ ನಿಮ್ಮ ನೋಟ ಮಾಡಿ ಅಂತ, ನಾವು ಗೆಲ್ತೇವೆ, ನಮ್ಮ ಪಕ್ಷ ಗೆಲ್ತೇವೆ. ಸರಿ, ನೀವು ನಮ್ಗೆ ನಾನು ಯಾವತ್ತೂ ಹೇಳ್ತೇನೆ, ಸೋಲು ಗೆಲು ಅಲ್ಲ, ನಮ್ಗೊಂದು ಚುನಾವಣೆ ಒಂದು ಪ್ರತೀಕಾರ. ನಮ್ಮ ನೇತ್ರಾವತಿಗೆ ಇಷ್ಟು ಜನ ಇದ್ದಾರೆ, ಯಾಕಂದ್ರೆ ಎಲ್ರಿಗೂ ಕೂಡ ನೇತ್ರಾವತಿ ಬೇಕು, ಕೇವಲ ಹೋರಾಟಗಾರರಿಗೆ ಮಾತ್ರ ಅಲ್ಲ, ಎಲ್ಲರೂ ಇದ್ದಾರೆ ಫಲಾನುಭವಿಗಳು. ನಾಳೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಧಾನಸಭಾ ಚುನಾವಣೆ 2018ರಲ್ಲಿ 1 ಲಕ್ಷಕ್ಕೂ ಮೀತಿ ನೇತ್ರಾವತಿಯ ಪರ ನೋಟಾ ಮತಗಳು ಬಿತ್ತಿತ್ತು ಹೇಳಿದ್ರೆ ಮುಂದೆ ಅದು ದಕ್ಷಿಣ ಕನ್ನಡದ ಒಂದೊಂದು ಹಿಸ್ಟ್ರಿ, ಅದು ಒಂದು ರೆಕಾರ್ಡ್ ಆಗಿ ಉಳಿತದೆ. ಒಂದು ನೀರಿಗೋಸ್ಕರ, ನದಿಗೋಸ್ಕರ ಈ ರೀತಿ 1 ಲಕ್ಷ ಜನ ಓಟ್ ಹಾಕಿದ್ದಾರೆ ಅಂತ ಹೇಳುವಾಗ ಅಷ್ಟಕ್ಕೋಸ್ಕರ ಇದು ಮಾಡೋದು. ಮತ್ತೆ ನಮ್ಮೆಲ್ಲರ ತಾಯಿ ನೇತ್ರಾವತಿ ರಕ್ಷಣೆಗೋಸ್ಕರ ಇನ್ನೂ ಕೂಡ ಒಂದು ಜನ ಜಾಗೃತಿ ಮೂಡಲಿಕ್ಕೋಸ್ಕರ ಇನ್ನಾದ್ರೂ, ಯಾಕಂತ ಹೇಳಿದ್ರೆ ಇದು ಎತ್ತಿನಹೊಳೆ ಇವತ್ತಿಗೆ ಮುಗಿಲಿಲ್ಲ. ಈಗ ಎತ್ತಿನಹೊಳೆ ಯೋಜನೆ ವಿಫಲ ಅಂತ ಸರ್ಕಾರಕ್ಕೆ ಒಪ್ಪಿಕೊಂಡಾಗಿದೆ ಅವರೀಗ. ಅಂದ್ರೆ ಅಗೋಚರವಾಗಿ ನೇರವಾಗಿ ಒಪ್ಪಿಕೊಳ್ಳಿಕ್ಕೆ ಇದು ಪ್ರತಿಷ್ಠೆ. 2800 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಜನಗಳ ದುಡ್ಡನ್ನು. ಮತ್ತೆ ಬಯಲುಸೀಮೆಯ ಜನರಿಗೆ ಚುನಾವಣಾ ಪ್ರಣಾಳಿಕೆ ಎತ್ತಿನಹೊಳೆ. ನೀವು ಸಾಕಷ್ಟು ಗಮನಿಸಬಹುದು, ಕರ್ನಾಟಕ ನೀರಾವರಿ ನಿಗಮದವರು ಇವತ್ತು ಬಹಳ ಜಾಹೀರಾತು ಕೊಡ್ತಾ ಇದ್ದಾರೆ ಪುಟಗಟ್ಟಲೆ, ನಮ್ದು ಬೃಹತ್ ನೀರಾವರಿ ಯೋಜನೆ ಎತ್ತಿನಹೊಳೆ ಅಂತೇಳಿ. ಯಾಕಂದ್ರೆ ಬಯಲುಸೀಮೆಯ 48 MLA ಸೀಟಿವರಿಗೆ ಇದೇ ಎತ್ತಿನಹೊಳೆ ವಿಚಾರದಲ್ಲಿ ಓಟು ಸಿಗ್ತದೆ ಅಂತೇಳಿ ಲೆಕ್ಕಾಚಾರ ಹಾಕೊಂಡಿದ್ದಾರೆ. ಈ ಹಿಂದೆಯೂ ಗೆದ್ದದ್ದು ಇದೇ ವಿಚಾರದಲ್ಲಿ. ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಈಗ 3ನೇ ಸಲ ಅಲ್ಲಿ ಜನ ನಂಬ್ತಾ ಇಲ್ಲ. ಯಾಕಂದ್ರೆ 2 ಬಾರಿಯೂ ನೀರು ಕೊಡ್ತೇವೆ ಅಂತ ಹೇಳಿ ಇನ್ನೂ ಮಾಡ್ಲಿಲ್ಲ, ಇನ್ನು ಕೆಲಸನೇ ಆಗ್ಲಿಲ್ಲ. ನಿಮ್ಗೆ ಸಣ್ಣ ಒಂದು ಉದಾಹರಣೆ ಹೇಳ್ತೇನೆ. ಮೊನ್ನೆ ಒಂದು ತಂಡ ಎತ್ತಿನಹೊಳೆ ಕಾಮಗಾರಿ ಯಾವ ರೀತಿ ಆಗ್ತದೆ ಅಂತ ಹೇಳಿ ನೋಡ್ಲಿಕ್ಕೆ ಹೋಯ್ತು, ನಾನು ಕೂಡ ಒಟ್ಟಿಗೆ ಹೋಗಿದ್ದೆ. ಇವರು ಚುನಾವಣೆಯ ತುರಾತುರಲ್ಲಿ ಅಂದ್ರೆ ಮತಗಳ ಹಿತದೃಷ್ಟಿಯಿಂದ ಅಂದ್ರೆ ದಿಢೀರ್ ಕಾಮಗಾರಿ ಆಗ್ಬೇಕು ಅಂತೇಳಿ ರಾತ್ರಿ ಹಗಲು ಕೆಲಸ ಮಾಡ್ತಿದ್ದಾರೆ. ಇವರು 12 ಫೀಟ್ ಇದು ಪೈಪ್ ಹಾಕಿದ್ದಾರೆ. 12 ಫೀಟ್ ಇದು ನಾಳೆ ಆ ನೀರು ಬರ್ಬೇಕಾದ್ರೆ, ಆ ಫೋರ್ಸ್ ಅಲ್ಲಿ ಬರ್ಬೇಕಾದ್ರೆ ಅದಕ್ಕೆ ಸಿಮೆಂಟ್ ಇದು ಪಿಲ್ಲರ್ ಹಾಕಿ ಪೈಪ್ ವ್ಯವಸ್ಥೆ ಮಾಡ್ಬೇಕಿತ್ತು, ಕಾಮಗಾರಿ ಮಾಡ್ಬೇಕಿತ್ತು. ಇವರು ಮೊನ್ನೆ ಏನ್ ಮಾಡಿದ್ರೆ ಹೇಳಿದ್ರೆ ಆ 12 ಫೀಟಿನ ಪೈಪಿಗೆ ಆ ಕಡೆ ಈ ಕಡೆ ಬೆಟ್ಟವನ್ನು ಜರಿಸಿ ಮಣ್ಣು ತುಂಬಿಸಿದ್ದಾರೆ. ಮೊನ್ನೆ ಮಳೆಗಾಲಕ್ಕೆ ಆ ಮಣ್ಣೆಲ್ಲ ಕೊಚ್ಚಿ ಹೋಯ್ತು. ಇವತ್ತು ಪೈಪ್ ನೇರ ಇದ್ದದ್ದು ವಿ ಶೇಪ್ ಅಲ್ಲಿ ಬಂದಿದೆ. ಆ ಕಡೆಯಿಂದ ವಿಧಾನಸೌಧ ಕಾಣ್ತಾ ಉಂಟು ಅದ್ರಲ್ಲಿ. ಅಂದ್ರೆ ಕಳಪೆ ಕಾಮಗಾರಿ ಈ ರೀತಿ ಯಾಕೆ ಅವಸರದಲ್ಲಿ ಮಾಡ್ತಾ ಇದ್ದಾರೆ? ಚುನಾವಣೆ ದೃಷ್ಟಿಯಲ್ಲಿ ಅವರಿಗೆ ಎತ್ತಿನಹೊಳೆ ಯೋಜನೆ ಮುಗಿಬೇಕು, ನಾವು ಇಷ್ಟು ಖರ್ಚು ಮಾಡಿದ್ದೇವೆ, ಈ ಯೋಜನೆಯಲ್ಲಿ ನಾವು ಓಟ್ ತಗೊಳ್ಬೇಕು, ಇದನ್ನ ಇಟ್ಟುಕೊಂಡು ಅದು ಮತ್ತೆ ಇವರಿಗೆ ಏನಾಯ್ತು ಹೇಳಿದ್ರೆ ಇನ್ನೊಂದು ಪಕ್ಷದವರಿಗೆ ಅದರ ಲಾಭ, ಇನ್ನೊಂದು ಪಕ್ಷ ನಷ್ಟ, ಹೀಗೆ ಈ ಲಾಭ ನಷ್ಟ ಅವರು ಪರಸ್ಪರ ಕಾಲೆಳೆದುಕೊಂಡು ಇದನ್ನು ಈಗ ಮಾಡ್ತಾ ಇದ್ದಾರೆ. ಚುನಾವಣೆಗೋಸ್ಕರ ಖಂಡಿತ ಬೇರೆ ಯಾವುದೇ ಕಾರಣ ಇಲ್ಲ. ಯಾಕಂದ್ರೆ ಈಗ ಎತ್ತಿನಹೊಳೆ ನೀರು ಉಂಟು ಅಂತ ಹೇಳಿ ಆಗಿದ್ರೆ ಇವರು ಇಲ್ಲಿ ಮೊನ್ನೆ ಸಮುದ್ರಕ್ಕೆ ಸೇರುವ ನೀರನ್ನು ಕೊಂಡೋಗಿ ಆ ಕಡೆ ಕೊಂಡೋಗೋದು ಇದೆಲ್ಲ ಯಾಕೆ ಪ್ಲೇನ್ ಮಾಡ್ತಿದ್ದಾರೆ? ಗುಟ್ಟಾಗಿ ಕುಮಾರಧಾರದ ನೀರನ್ನು ಕೊಂಡೋಗಿ ಎತ್ತಿನಹೊಳೆ ಡ್ಯಾಮಿಗೆ ತುಂಬಿಸೋದು ಯಾಕೆ ಗುಟ್ಟಾಗಿ ಎಲ್ಲ ಸರ್ವೆಗಳು ಮಾಡ್ತಾ ಇದ್ದಾರೆ? ಯಾಕೆ ಸಮೀಕ್ಷೆ ಮಾಡ್ತಾ ಇದ್ದಾರೆ? ಹಾಗೆ ನೇರವಾಗಿ ಮಾಡ್ಬೋಯ್ತಲ್ಲ. ಅಂದ್ರೆ ಪರೋಕ್ಷವಾಗಿ ಎತ್ತಿನಹೊಳೆ ನೀರಿಲ್ಲ ಅಂತ ಒಪ್ಪಿಕೊಂಡಾಗಿತ್ತು. ನಮ್ಮ ಜನರು ಇನ್ನು ಎಚ್ಚರಿಕೆ ಆಗ್ಬೇಕಿತ್ತು. ಕಳೆದ ವರ್ಷ ಎಚ್ಚರಿಕೆ ಆಗ್ಬೇಕಿತ್ತು. ಯಾಕೆಂತ ಹೇಳಿದ್ರೆ ಕಳೆದ ವರ್ಷ ಪ್ರಪ್ರಥಮವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ರಾಜ್ಯ ಸರ್ಕಾರವೇ ಬರಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಿತ್ತು. ನೋಡಿ, ಜನ ಆಲೋಚನೆ ಮಾಡಬೇಕು. ಬರಪೀಡಿತ ಜಿಲ್ಲೆಯಿಂದ ಬರಪೀಡಿತ ಜಿಲ್ಲೆಗೆ ನೀರು ಸರಬರಾಜು ಅಂತ ಹೇಳಿದ್ರೆ ಹಾಗಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯವರು ಎಷ್ಟು ಬಕ್ರಗಳು ಅಂತ ಇವರು ಎಣಿಸಿದ್ದಾರೆ ಅಂತ ಹೇಳಿ ನಮ್ಮ ಜನರು ಅಷ್ಟಕ್ಕೂ ಮಾತಾಡಲಿಲ್ಲ. ಹಾಗಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೇತ್ರಾವತಿಯಲ್ಲಿ ಎತ್ತಿನಹೊಳೆ ನೀರಿಲ್ಲ ಅಂತ ಸರ್ಕಾರ ಒಪ್ಪಿಕೊಂಡು ಈಗ ಜಿಲ್ಲಾಡಳಿತ ಕೊಟ್ಟ ವರದಿ ಆಧಾರದ ಮೇಲೆ ಅವರು ಬರಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡೋದು. ಹಾಗಾದ್ರೆ ಇಲ್ಲಿ ನೀರಿಲ್ಲ ಅಂತ ಸರ್ಕಾರವೇ ಒಪ್ಪಿಕೊಂಡಾಗಾಯ್ತು. ಆದ್ರೂ ಕಾಮಗಾರಿ ಮಾಡ್ತಾ ಇದ್ದಾರೆ ಅಂತ ಹೇಳುವಾಗ ಇದು ಯಾರ ದುಡ್ಡು? 2800 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ವೇಸ್ಟ್ ಮನಿ ಯಾರ ಹಣ? ಇದು ಸಾರ್ವಜನಿಕರ ತೆರಿಗೆ ಹಣವನ್ನು ಈ ರೀತಿ ಹಣ ಪೋಲು ಮಾಡುದು ಅಂತ ಹೇಳಿದ್ರೆ ಹಾಗಾದ್ರೆ ಜನಸಾಮಾನ್ಯರ ಒಂದು ಇದಕ್ಕೆ ವ್ಯಾಲ್ಯೂವೇ ಇಲ್ಲ ಅಂತ ಹೇಳಿ ಪ್ರಶ್ನೆಗಳು ಬರ್ತದೆ. ಇದಕ್ಕಾದ್ರೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಈ ಒಂದು ವಿಷಯನ ಇಟ್ಕೊಂಡು ಎರಡೂ ಪಕ್ಷಗಳು ಈ ರೀತಿ ನಮ್ಮನ್ನು ವಂಚನೆ ಮಾಡ್ತಿದ್ದಾರೆ, ನದಿ ವಿಚಾರದಲ್ಲಿ ನಮ್ಮ ಪರಿಸರವನ್ನು ಹಾಳು ಮಾಡ್ತಿದ್ದಾರೆ, ಕೋಟಿ ಕೋಟಿ ಹಣ ನಮ್ಮದೇ ಹಣವನ್ನು ತಿಂತಾ ಇದ್ದಾರೆ, ವೇಸ್ಟ್ ಬೇಡ ಪಶ್ಚಿಮ ಘಟ್ಟದ ನದಿ ಮೂಲವನ್ನು ಹಾಳು ಮಾಡ್ತಿದ್ದಾರೆ ಅಂತ ಜನಗಳು ಇನ್ನಾದ್ರೂ ಎಚ್ಚರಿಕೊಂಡು ನೇತ್ರಾವತಿ ಉಳಿಸ್ಲಿಕ್ಕೋಸ್ಕರ ಅದರ ನಾವೀಗ ಸ್ಲೋಗನ್ ಹಾಗೆ ಕೊಟ್ಟಿರೋ ಪ್ಯಾಂಪ್ಲೆಟ್ ಅಲ್ಲಿ ನೋಟ ಬಳಸಿ ನೇತ್ರಾವತಿ ಉಳಿಸಿ ಅಂತೇಳಿ ಅದೇ ಆಧಾರದಲ್ಲಿ ಜನಗಳು ಇದನ್ನು ಈ ರಸ್ತೆ ಯಾರಾದ್ರೂ ಈ ಒಂದು ಪ್ರತೀಕಾರ ತೀರಿಸಬೇಕು. ಓಕೆ, ಈಗಾಗಲೇ ನಾವು ಇನ್ನೊಂದು ವಿಚಾರಗಳನ್ನ ಕೇಳಬೇಕು. ಯಾಕಂದ್ರೆ ಈ ಎತ್ತಿನಹೊಳೆ ಅನ್ನುವಂಥದ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಹೋರಾಟಗಳಾಯ್ತು ಅನ್ನುವಂಥದ್ದು. ಆದ್ರೂ ಕೂಡ ಕಾಮಗಾರಿಯನ್ನ ಆರಂಭ ಮಾಡಿದ್ರು, ಇವತ್ತಿಗೂ ಕೂಡ ಅದು ನಡೀತಾ ಇದೆ. ಹಾಗಾದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಒಂದು ಹೋರಾಟ ಸಾಕಾಗ್ತಾ ಇಲ್ವಾ ಅಥವಾ ಹೇಗೆ ಅಂತ? ಅಲ್ಲ, ಜನರು ದಕ್ಷಿಣ ಕನ್ನಡ ಜಿಲ್ಲೆ ಹೋರಾಟ ನೋಡಿ, ಈಗ ಬೇರೆ ಬೇರೆ ಪ್ರಕಾರಗಳಲ್ಲಿ ಹೋರಾಟಗಳಾಗಿವೆ. ಕೊನೆಯದಾಗಿ ಜಿಲ್ಲೆಯ ಜನರಿಗೆ ಏನು ಬಂತು ಹೇಳಿದ್ರೆ ಯಾವುದೇ ಹೋರಾಟ ಮಾಡಿದ್ರು ಹೀಗಾಗುತ್ತಕ್ಕಿಂತ ಕಾನೂನು ಹೋರಾಟದಲ್ಲಿ ಎಲ್ಲ ನಿರೀಕ್ಷೆ ಇಟ್ಕೊಂಡ್ರು. ಗ್ರೀನ್ ಟ್ರಿಬ್ಯುನಲ್ ಹಸಿರು ಪೀಠದಲ್ಲಿ ಅಲ್ಲಿ ಹಸಿರು ಪೀಠದಲ್ಲಿ ಏನಾಯ್ತು ಅಂತ ಹೇಳಿದ್ರೆ ವಾದಗಳನ್ನು ಪ್ರತಿ ಈ ಹಿಯರಿಂಗ್ಸ್ ಅನ್ನು ಮುಂದೆ ಹಾಕಿ ಅಲ್ಲಿ ಏನಾಗಿದೆ ಇದರ ಪ್ರತಿವಾದಿ ಕರ್ನಾಟಕ ಸರ್ಕಾರ
ಈಗ ನೋಡಿ ಯಾವಾಗಲೇ ಒಂದು ಸರ್ಕಾರ ಅಧಿಕಾರ ಅವರ ಕೈಯಲ್ಲಿರುವಾಗ ಪ್ರತಿವಾದಿ ಏನೇ ಮಾಡಿದ್ರು ಸರ್ಕಾರವೇ ಅಂದ್ರೆ ಅವ್ರು ಹೇಳಿದ್ದೆ ಸತ್ಯ ಇಲ್ಲ, ಕಾನೂನನ್ನು ತಿರುಚುವಂತ ಅಥವಾ ಕಾನೂನನ್ನು ಕೈಗೆತ್ತಿಕೊಳ್ಳುವಂತ, ಕಾನೂನನ್ನೇ ಪರ್ಚೇಸ್ ಮಾಡುವಂತಹ ವ್ಯವಸ್ಥೆಗಳು ಇವತ್ತು ಕರ್ನಾಟಕ ಗ್ರೀನ್ ಟ್ರಿಬ್ಯುನಲ್ ಉಂಟು ಅಂತ ಹೇಳಿ ಆದ್ರೆ ಇದು ಈ ಮೇಲೋಟ ಕಾಣೋದಿಷ್ಟು ಯಾಕೆ ಹೋರಾಟ ವಿಫಲ ಆಯ್ತು ಅಂತ ಹೇಳಿ ಈಗ ನಾನು ಹೇಳಿದಿಷ್ಟೇ, ಈಗ ಎಲ್ಲ ಹೋರಾಟಗಳು ಹೀಗೆಲ್ಲ ಆಯ್ತು ಅಂತ ಹೇಳಿ ಈ ಮುಂದೆ ನಮ್ದು ಈ ರೀತಿಯ ಒಂದು ಚುನಾವಣಾ ಸಂದರ್ಭದಲ್ಲಿ ಈ ಒಂದು ಹೋರಾಟ ಮಾಡ್ಬೇಕು ನಾವು. ಈ ಒಂದು ಅಂದ್ರೆ ನಮ್ದು ಯಾಕಂದ್ರೆ ಒಂದು ಕಿರಿಕಿರಿ ಹೋರಾಟ ಅಂತೇಳಿ ಈ ರಾಜಕಾರಣಿಗಳಿಗೆ ಮನೆಗೆ ಬರುವಾಗ ಯಾವುದೇ ಒಬ್ಬ ರಾಜಕಾರಣಿ ಕೈ ಮುಗಿದುಕೊಂಡು ಮತ ಭಿಕ್ಷೆ ಬೇಡ್ಕೊಂಡು ಬರ್ತಾನೆ ಮನೆಗೆ. ಅವನಿಗೊಂದು ಆ ಸಂದರ್ಭದಲ್ಲಿ ನೋಡಿ ಈಗಲೇ ಸೀರೆ ಕೊಡೋದು, ವಾಚ್ ಕೊಡೋದು, ಕುಕ್ಕರ್ ಕೊಡೋದು, ಆ ಸಂದರ್ಭದಲ್ಲಿ ಒಂದು ಮನೆಯಲ್ಲಿ ಪ್ರತಿಯ ಮನೆಯವರು ಹೆಂಗಸರ ಸಮೇತ ಚೀತು ಅಂತ ಉಗಿದ್ರೆ ಅವನಿಗೆ ಜೀವಮಾನಕ್ಕೆ ಸಾಕೋದು. ಈ ಒಂದು ವ್ಯವಸ್ಥೆ ನಮ್ಮ ಜನರು ಮಾಡ್ಲಿಕ್ಕೆ ಸಮರ್ಥರ ಮಾಡಬೇಕು. ಅಂದ್ರೆ ಎಷ್ಟೋ ಕಡೆಯಲ್ಲಿ ಆಗ್ತಾ ಉಂಟು. ಇವತ್ತು ಮೈಸೂರು ಪ್ರಾಂತ್ಯ, ತುಮಕೂರು ಪ್ರಾಂತ್ಯದೆಲ್ಲ ಜನಪ್ರತಿನಿಧಿಗಳಿಗೆ ಉಗಿತಾರೆ ಕೋಲ್ ಹಿಡಿದು. ಯಾಕಂತ ಹೇಳಿದ್ರೆ ನಿನ್ಗೆ ನಾವು ನಿನ್ನ ಸ್ಥಾನದಲ್ಲಿ ಈಗ ಯಾವನೇ ಒಬ್ಬಲ್ಲಿ ನೇರವಾಗಿ ವಿಧಾನಸೌಧದಲ್ಲಿ ಲೋಕಸಭೆ ಕೂತ್ಕೊಳ್ಳೋದಲ್ಲ ಚಾರ್ ಇಟ್ಕೊಂಡು, ಅಲ್ಲಿ ಕೂತ್ಕೊಳಿಸ್ಬೇಕಾದ್ರೆ ಪ್ರತಿಯೊಬ್ಬ ಜನಗಳು ಕಾರಣ, ಪ್ರತಿಯೊಬ್ಬ ಜನಗಳು ಕಾರಣ. ಅದನ್ನ ಇವರು ಅರ್ಥ ಮಾಡಿಕೊಳ್ಬೇಕು. ನಾಳೆ ಇದೇ ಜನ ಆ ಸೀಟಲ್ಲಿ ಕೂತ್ಕೊಳ್ಳಿಕ್ಕೂ ಸಮರ್ಥರು, ಸೀಟಿನ ತೆಗೆದು ಬಿಸಾಡ್ಲಿಕ್ಕೂ ಸಮರ್ಥರು ಅಂತ ಅದನ್ನು ಜನಪ್ರತಿಗಳಲ್ಲ ಜನಗಳು ಅರ್ಥ ಮಾಡಿಕೊಳ್ಬೇಕು. ಜನಗಳು ಇನ್ನೂ ಕೂಡ ನಮ್ದು ಆ ಪಕ್ಷ, ನಮ್ದು ಈ ಪಕ್ಷ, ನಮ್ಗೆ ವೀರಪ್ಪ ಮೊಯ್ಲಿ ಬೇಕು, ನಮ್ಗೆ ಸದಾನಂದ ಗೌಡರು ಬೇಕು ಅಂತ ಹೇಳಿದ್ರೆ ಇನ್ನು ಅವರಿಗೇನಿಲ್ಲ, ಅವ್ರಿಗೆ ರಾಜಕೀಯ ಸ್ಥಾನಮಾನಗಳನ್ನು ಕಳಿಸಿಕೊಂಡಿದ್ದಾರೆ. ಅವ್ರು ದಕ್ಷಿಣ ಕನ್ನಡ ಜಿಲ್ಲೆ ಬಿಟ್ಟು ಹೋದಾಗ ಅವರಿಂದ ಇಲ್ಲಿಯ ಜನರಿಂದ ಏನೂ ಆಗಬೇಕಾದ ಅವಶ್ಯಕತೆ ಇಲ್ಲ. ಅವರು ಬೆಂಗಳೂರು ಇನ್ನೆಲ್ಲೋ ಒಂದು ಕಡೆ ಹೋಗಿ ಸೆಟ್ಲ್ ಆಗ್ತಾರೆ. ಆದ್ರೆ ನಮ್ಮ ಜನಗಳು ಆಲೋಚನೆ ಮಾಡಬೇಕು. ಅವರ ನಂತರ ಅದು ಬಂದಂತ ಈಗಿನ ಜನಪ್ರತಿಗಳು ಅದು ಯಾರೇ ಇರಲಿ, ಯಾವ ಪಕ್ಷದವರಿರಲಿ, ನೇತ್ರಾವತಿ ವಿಚಾರದಲ್ಲಿ ನಾವು ಇಷ್ಟೆಲ್ಲ ವಂಚನೆ ಮಾಡಿದವರನ್ನು ನಾವು ಚುನಾವಣಾ ಸಂದರ್ಭದಲ್ಲಿ ಇವರಿಗೆ ಉಗಿಬೇಕು, ತಿರಸ್ಕಾರ ಮಾಡಬೇಕು ಅಂತ ಪ್ರತೀಕಾರ ತೀರಿಸುವಂತ ಪ್ರಯತ್ನ ನಮ್ಮ ಜನರಿಂದ ಆದ್ರೆ ಈ ಮುಂದಿನ ದಿನಗಳಲ್ಲಿ ಕೂಡ ಇನ್ನು ಇದೀಗ ಎತ್ತಿನಹೊಳೆ ಯೋಜನೆ ಅಲ್ಲ, ಈಗ ಎತ್ತಿನಹೊಳೆ ಯೋಜನೆ ಈಗ ಒಂದು ದೊಡ್ಡ ಬಹಳ ಗುಟ್ಟಿನ ವಿಚಾರ ಹೇಳ್ತೇನೆ. ಎತ್ತಿನಹೊಳೆ ಯೋಜನೆ ವಿಫಲ ಆಯ್ತು ಅಂತ ಹೇಳಿ ಈಗ ಬಯಲು ಸೀಮೆಯವರು ನಮ್ಗೆ ಎತ್ತಿನಹೊಳೆ ಯೋಜನೆ ಬೇಡ ಅಂತ ಹೇಳ್ತಾ ಇದ್ರೆ 2 ವರ್ಷದಿಂದ ಅಲ್ಲೇ ಶಾಶ್ವತ ನೀರಾವರಿ ಹೋರಾಟಗಾರರು. ಯಾಕೆಂದ್ರೆ ಅವರಿಗೆ ಇದರಲ್ಲಿ ಯೋಜನೆ ವಿಫಲ, ನೀರು ಲಭಿಸಲು ಅಂತ ಖಾತ್ರಿಯಾಗಿದೆ. ಈಗ ಇನ್ನೊಂದು ಪ್ರಕಾರ ಮುಂದಿನ ಯಾವುದೋ ಒಂದು ಹೊಸ ಸರ್ಕಾರ ಎತ್ತಿನಹೊಳೆ ಯೋಜನೆ ಕೈಬಿಟ್ಟು ಪರಮಶಿವನವರ ನೇತ್ರಾವತಿ ನದಿ ತಿರುವು ಯೋಜನೆ ಅನುಷ್ಠಾನಕ್ಕೆ ತರುವುದಂತೂ ಗ್ಯಾರಂಟಿ. ಯಾಕಂದ್ರೆ ಅವರಿಗೆ ನೀರು ಕೊಡಬೇಕು ಅಂತ ಹೇಳಿ ಉದ್ದೇಶದಿಂದ ಈಗ ಅಲ್ಲಿ ಕೂಡ ಹೋರಾಟದ ಕಾಣು ಬರುವಂತ ಪ್ರಮುಖ ಅಂಶ ಅಂತ ಹೇಳಿದ್ರೆ ನಮ್ಗೆ ಎತ್ತಿನಹೊಳೆ ಬೇಡ, ಪರಮಶಿವನವರು ಕೊಟ್ಟ ನೇತ್ರಾವತಿ ನದಿ ತಿರುವು ಯೋಜನೆ ಮಾಡಿ ಇದರಲ್ಲಿ 24 TMC ಅಲ್ಲ, ಅದರಲ್ಲಿ 97 TMC ನೀರನ್ನು ಡೈವರ್ಟ್ ಮಾಡುದು ಅಂತ. ಅದು ನಮ್ಮ ಕುದುರೆಮುಖದ ಎಳನೀರು ಘಾಟಿಯಿಂದ ಹಿಡಿದು ಪುಷ್ಪಗಿರಿವರೆಗೆ 120 ಕಿಲೋಮೀಟರ್ ನೇತ್ರಾವತಿ ಎಲ್ಲಾ ನದಿ ಮೂಲಗಳ ನೀರನ್ನು ಡೈವರ್ಟ್ ಮಾಡುವಂತ ಬೃಹತ್ ಯೋಜನೆ ಇದು. ಈಗ ಎತ್ತಿನಹೊಳೆ ಯೋಜನೆ ಕಾಮಗಾರಿ ಆಗಲಾಗ್ಲೇ ದಕ್ಷಿಣ ಕನ್ನಡ ಜಿಲ್ಲೆ ನೀರಿಲ್ಲ, ಕುಡಿಯುವ ನೀರಿನ ಸಮಸ್ಯೆ ಆಯ್ತು, ಇನ್ನೂ ಚಾಲನೆ ಆಗ್ಲಿಲ್ಲ, ಇನ್ನೂ ಕಾಮಗಾರಿ ಆಗ್ತಾ ಉಂಟು. ಹಾಗಾದ್ರೆ ಎತ್ತಿನಹೊಳೆ ಬಿಡಿ, ಇನ್ನು ನೇತ್ರಾವತಿ ನದಿ ತಿರುವು ಯೋಜನೆ ಆದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವ ಒಂದು ದುರಂತ, ಪ್ರಾಕೃತಿಕ ದುರಂತ ಆಗ್ಬೋದು. ಇದನ್ನು ಜನಗಳು ಎಚ್ಚರಿಕೊಳ್ಬೇಕು. ನಿಜ, ಈಗಾಗಲೇ ನೀವು ಜನತೆ ಕೂಡ ಇದ್ರ ಬಗ್ಗೆ ಸಾಕಷ್ಟು ಎಚ್ಚೆತ್ತುಕೊಳ್ಬೇಕಂತ ಹೇಳಿದ್ರೆ, ಈಗಾಗಲೇ ನಾವು ಕೂಡ ಒಂದು ವಿಚಾರ ಮಾತಾಡಿದ್ವಿ. ಈಗಾಗಲೇ ಸಾಕಷ್ಟು ಚುನಾವಣೆ ಬಂದಂತ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳು ಆಮಿಷಗಳನ್ನ ಒಡ್ತಾ ಇದ್ದಾರೆ ಅಂತ. ಇಂತ ನಮ್ಮ ಪರಿಸರವನ್ನ ಅಥವಾ ನಮ್ಮದನ್ನ ನಾವು ಉಳಿಸ್ಕೊಳ್ಳಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಆಮಿಷಗಳಿಗೆ ಯಾಕೆ ಬಲಿಯಾಗ್ತಾರೆ ಅಂತ ಜನಗಳಂದ್ರೆ ಹೇಗೆ ನೋಡಿ. ಈಗ ಈ ಆಮಿಷಗಳಂದ್ರೆ ನಾನು ಕಂಡುಕೊಂಡ ಪ್ರಕಾರ, ಯಾಕಂದ್ರೆ ಒಂದು ಯೋಜನೆ ಅಥವಾ ನಮ್ಗೆ ಬೇಕಾಗಿದ್ದಂತಂದ್ರೆ ನಮ್ಮ ಕರಾವಳಿಯನ್ನ ನಾವು ಉಳಿಸ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅದು ನಮ್ಗೆ ನಮ್ಮ ಜೀವನ ಪೂರ್ತಿ ನಮ್ಗೆ ಬೇಕಾಗುತ್ತೆ. ಅದನ್ ಬಿಟ್ಟು ಕೇವಲ ಈ ಒಂದು ಆಮಿಷದಲ್ಲಿ ಇದೀಗ ಹಣ ಕೊಡುವಂತದ್ದಾಗಿರ್ಬೋದು, ಈ ತರ ಸಾಕಷ್ಟು ವಿಚಾರಗಳಿದೆ, ಸೀರೆ ಕೊಡುವಂತದ್ದಲ್ಲ, ಇದಕ್ಕೆಲ್ಲ ಯಾಕೆ ಬಲಿ ಆಗ್ತಾರೆ ಅಲ್ಲ. ಈ ಹಣ ಕಳಿಸುವ ವಿಚಾರದಲ್ಲಿ ನಮ್ಗೆ ಆ ಕಡೆ ಬಯಲುಸೀಮೆಯಲ್ಲಿ ಇದ್ದಷ್ಟು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜನಗಳು ಅಷ್ಟು ಬೇಗ ಅದಕ್ಕೆ ಬಗ್ಗೆ ಹೋಗುದಿಲ್ಲ. ಯಾಕಂದ್ರೆ ಜನ ಆಲೋಚನೆ ಮಾಡ್ತಾರೆ, ಇಲ್ಲಿ ಎಜುಕೇಟೆಡ್ ಜನರು. ಮತ್ತೆ ಯಾವುದೇ ಒಂದು ಆಮಿಷ ಕೊಡುವಾಗ ಸಾಕಷ್ಟು ಪ್ರಶ್ನೆ ಮಾಡ್ತಾರೆ. ಮತ್ತೆ ಈ ಜನಪ್ರತಿನಿಧಿಗಳು ಕೂಡ ಅವ್ರದ್ದೊಂದು ಸಮೀಕ್ಷೆ ಆಗ್ತದೆ. ಯಾವ ಮನೆಯಲ್ಲಿ ಅನ್ಎಜುಕೇಟೆಡ್ ಇದ್ದಾರೆ, ಯಾವ ಮನೆಯಲ್ಲಿ ಮಾತಾಡದಿರುವವರಿದ್ದಾರೆ. ಈ ಕೆಲವು ಮನೆಯಲ್ಲಿ ಹೇಗೆ ಹೇಳಿದ್ರೆ, ಜನಪ್ರತಿನಿಧಿಗಳು ಮನೆ ಬಾಗಿಲು ಬರುವಾಗ ನಾವು ಅವರಿಗೊಂದು ಗೌರವ ಕೊಡಬೇಕು. ನಾಳೆ ಅವರೇನಾದರೂ ಆ ಸೀಟಲ್ಲಿ ಕೂತ್ಕೊಂಡು ಅದರ ಗ್ರೆಜ್ಜು ಅಥವಾ ಏನು ಹಾಗೆ ತೆರೆಯುವುದು, ಪ್ರತೀಕಾರ ಮಾಡೋದು, ಮನೆಗೆ ಬಂದ ಕೂಡಲೇ ಅವ್ರು ಕೊಟ್ಟದನ್ನು ತಗೊಳ್ತಾರೆ, ಓಟ್ ಹಾಕ್ತೇವೆ ಅಂತ ಹೇಳಿ ಹೇಳ್ತಾರೆ. ಆದ್ರೆ ಇವ್ರು ಓಟ್ ಹಾಕುದು ಅವ್ರಿಗೆ ಬೇಕಾದವರಿಗೆ ಹಾಕ್ತಾರೆ. ಅದು ಈ ಜನಪ್ರತಿನಿಧಿಗಳಿಗೆ ಅರ್ಥ ಆಗ್ಬೇಕು. ಅವರು ಕೈ ಮುಗಿದು ಹೋದ ಕೂಡಲೇ ನನಗೆಲ್ಲ ಅವರ ಲೆಕ್ಕಾಚಾರ ಎಲ್ಲರೂ ನಮ್ಗೆ ಓಟ್ ಹಾಕ್ತಾರೆ ಅಂತೇಳಿ. ಆದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ರೀತಿ ಆಮಿಷ ಒಡ್ಡೋದಕ್ಕೆ ಅದು ಸ್ವಲ್ಪ ಈ ಕೆಲವು ಮನೆಗಳಲ್ಲಿ, ಎಲ್ಲ ಮನೆಗಳಲ್ಲಿ ಈ ರೀತಿ ಆಮಿಷ ಬಲಿಯಾಗುದಿಲ್ಲ ಜನರು. ಆದ್ರೆ ಸ್ವಲ್ಪ ಆಲೋಚನೆ ಮಾಡಿ ಜಾಗೃತರಾಗ್ತಾರೆ. ಆ ಕಡೆ ಆದಷ್ಟು ಈ ಕಡೆ ಸಕ್ಸಸ್ ಆಗುದಿಲ್ಲ. ಈಗಾಗಲೇ ನೀವು ಹೇಳಿದ್ರೆ ಆಮಿಷಗಳಿಗೆ ಜನರು ಬಲಿಯಾಗುದಿಲ್ಲ ಅಂತ ಹೇಳಿದ್ರಿ. ಹಾಗಾದ್ರೆ ನಮ್ಮ ಎತ್ತಿನಹೊಳೆ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಜನರು ಎಚ್ಚೆತ್ತುಕೊಳ್ಬಹುದಾಗಿತ್ತು, ಅಥವಾ ಪ್ರಶ್ನೆ ಮಾಡ್ತಿದ್ರೆ ಇಂಥ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ ಅಂತ. ಅಂದ್ರೆ ನಮ್ಮ ಜನರು ಹೇಗೆ ಅಂತ ಹೇಳಿದ್ರೆ, ನಮ್ಗೊಂದು ಇದೇ ಇದೆ, ದಕ್ಷಿಣ ಜಿಲ್ಲೆಯವರು ಬುದ್ಧಿವಂತರು ಅಂತೇಳಿ. ನಾವು ಅತಿ ಬುದ್ಧಿವಂತಿರು. ನಮ್ಗೆ ಸರ್ಕಾರ ಅಥವಾ ಜನಪ್ರತಿನಿಧಿಗಳು
ಇನ್ನೊಂದು ದೊಡ್ಡ ಜಾಹೀರಾತು ಕೊಟ್ಟು ನೀರಿನ ವ್ಯವಸ್ಥೆ ಅಥವಾ ಆ ವ್ಯವಸ್ಥೆ ಈ ವ್ಯವಸ್ಥೆ. ಈಗ ನೋಡಿ ಜನಗಳಿಗೆ ಇವರು ಯಾವ ರೀತಿ ವಂಚನೆ ಮಾಡ್ತಾರೆ ಅಂತ ಹೇಳಿದ್ರೆ, ಎತ್ತಿನಹೊಳೆ ಯೋಜನೆಗೆ ಹೋರಾಟ ಆದ ಕೂಡಲೇ ಈ ಜನಪ್ರತಿನಿಧಿಗಳೊಂದು ಮಾತು ಬಂತು. ಹೇಳಿದ್ರೆ ನಾವು ಎತ್ತಿನಹೊಳೆ ಯೋಜನೆಗೆ ಪರ್ಯಾಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಪಶ್ಚಿಮ ವಾಹಿನಿ ಯೋಜನೆ ಮಾಡ್ತೇವೆ ಅಂತ ಹೇಳಿ. ನಾನು ಒಂದು ಮಾತು ಹೇಳ್ತೇನೆ, ಪಶ್ಚಿಮ ವಾಹಿನಿ ಯೋಜನೆ ಏನು ಅಂತೇಳಿ ಈವರೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ಯಾರಿಗೂ ಗೊತ್ತಿಲ್ಲ. ನೀವು ನೇರವಾಗಿ ಬೇಕಿದ್ರೆ ಪ್ರಶ್ನೆ ಕೇಳಿ, ನೇರವಾಗಿ ಮುಖಾಮುಖಿ ಮಾತಿಗೆ ಬನ್ನಿ, ತಪ್ಪಿಸ್ಕೊಳ್ತಾರೆ. ಪಶ್ಚಿಮ ವಾಹಿನಿ ಯೋಜನೆ ಏನು ಅಂತ ಹೇಳಿದ್ರೆ ನೋಡಿ, ಈಗ ಪಶ್ಚಿಮ ವಾಹಿನಿ ಯೋಜನೆ ಅಲ್ಲಿ ಕುಂದಾಪುರ ಸೈಡಲ್ಲಿ ಆ ವಾರಾಹಿ ಚಕ್ರ ನದಿಗಳಲ್ಲಿ ಕೊಡುಗೆಯವರು ಮಾಡಿದ ಒಂದು ಲೆಕ್ಕಾಚಾರ ಇದೆ. ಯಾಕಂತ ಹೇಳಿದ್ರೆ ಮೇಲ್ಗಡೆ ಹರಿಯುವ ನೀರು ಕೆಳಗಡೆ ಬರುವಾಗ ಅಲ್ಲಲ್ಲಿ ಚೆಕ್ ಡ್ಯಾಮ್ ಮಾಡಿ ಅಲ್ಲಿ ಸ್ಥಳೀಯ ಕೃಷಿಕರಿಗೆ ಕುಡಿಯುವ ನೀರಿಗೊಂದು ವ್ಯವಸ್ಥೆ ಮಾಡುವಂಥದ್ದು ಹೇಳಿ. ಈಗ ಇವರು ಎತ್ತಿನಹೊಳೆಗೆ ಅದು ಅನ್ವಯ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಹೇಳಿದ್ರೆ ಎತ್ತಿನಹೊಳೆಯಲ್ಲಿ ಈಗಾಗಲೇ ಮೇಲ್ಗಡೆಯಲ್ಲಿ ಇವರು ನೀರನ್ನು ಡೈವರ್ಟ್ ಮಾಡಿ ಕೆಳಗಡೆ ಗುಂಡ್ಯಾಶಿ ಕೆಂಪು ಹೊಳೆಗೆ ನೀರೇ ಬರದಿದ್ರೆ, ಕುಮಾರಧಾರದಲ್ಲಿ ನೀರೇ ಸಂಗಮ ಆಗದಿದ್ರೆ ಕೆಳಗಡೆ ಇವರು ಎಲ್ಲಿ ಚೆಕ್ ಡ್ಯಾಮ್ ಕಟ್ತಾರೆ, ಎಲ್ಲಿ ಯಾವ ನೀರನ್ನು ಕೃಷಿಗೆ ಬಳಸ್ಕೊಳ್ತಾರೆ. ಇವರು ಸುಮ್ಮನೆ 600 ಕೋಟಿ ರೂಪಾಯಿ ನಾವು ಪಶ್ಚಿಮ ವಾಹಿನಿ ಯೋಜನೆಗಂತ ಮಾಡ್ತೇವೆ. ನೋಡಿ, ನಮ್ಮ ಜನಗಳು ಹೇಗೆ ಹೇಳಿದ್ರೆ ಪಶ್ಚಿಮ ವಾಹಿನಿ ಯೋಜನೆ ಮಾಡುದಿಲ್ವಾ, ನೀವ್ ಯಾಕೆ ಬೊಬ್ಬೆ ಹಾಕುದು? ಈ ಎತ್ತಿನಹೊಳೆಗೂ ಪಶ್ಚಿಮ ವಾಹಿನಿಗೂ ಏನು ಸಂಬಂಧ? ಅಲ್ಲಿ ಮತ್ತೆ ನಮ್ಮಲ್ಲಿ ಹೆಚ್ಚಿನ ಗೊತ್ತುಂಟ, ನೇತ್ರಾವತಿಯನ್ನು ನೋಡದವರೇ ಇದ್ದಾರೆ, ಜನಪತಿಗಳ ಸಮೇತ. ಜನಗಳು ಬಿಡಿ, ಜನಪತಿಗಳ ಸಮೇತ ನಮ್ಮ ಉಪ್ಪಿನಗಡಿಲಿ ಅಥವಾ ಪಾಣೆಮಂಗಳೂರು ಉಳ್ಳಾಲ ಬ್ರಿಡ್ಜ್ ಅಲ್ಲಿ ನೋಡ್ತಾರೆ. ಇಷ್ಟು ನೀರಿದೆ ಮಾರಿ ಹೋರಾಟಗಾರರಿಗೆ ಬೇರೆ ಕೆಲಸ ಇಲ್ಲ. ತೊಕ್ಕೊಟ್ಟಲ್ಲಿ ನೀರು ಅದು ಉಪ್ಪಿ ನೀರು ಹೊರಗೆ ಬರೋದು ಅಂತ ಇವ್ರಿಗೆ ಇನ್ನೂ ಅರ್ಥ ಆಗ್ಲಿಲ್ಲ. ಅಂದ್ರೆ ನದಿಯನ್ನು ಸರಿ ಸೂಲಕೋಶ ಸ್ವಲ್ಪ ಅಧ್ಯಯನ ಮಾಡಿದ್ರೆ, ಸಮೀಕ್ಷೆ ಮಾಡಿದ್ರೆ, ಅಥವಾ ಪಶ್ಚಿಮ ಘಟ್ಟ ತಪ್ಪಲಲ್ಲಿ ಏನೆಲ್ಲ ಆಗ್ತಾ ಉಂಟು ಸ್ವಲ್ಪ ಅಧ್ಯಯನ ಮಾಡಿದ್ರೆ ಈ ರೀತಿ ಮಾತುಗಳು ಬರ್ತಾ ಇಲ್ಲ ನಮ್ಮ ಜನರಿಗೆ. ಹೇಗೆಂದ್ರೆ ಜನಪ್ರತಿನಿಧಿಗಳು ಹೇಳಿದ್ದೆ ಸತ್ಯ. ಈಗ ಮೊನ್ನೆ ನಾನು ಸಿಂಪಲ್ ಒಂದು ಉದಾಹರಣೆ ಹೇಳ್ತೇನೆ. ಕರ್ನಾಟಕ ರಾಜ್ಯ ವನ್ಯಜೀವಿಗಳಿದ್ರಲ್ಲಿ ನಂಬರ್ 1 ಅಂತ ಒಂದು ಜಾಹೀರಾತು ಕೊಟ್ರು. ಯಾವುದ್ರಲ್ಲಿ ನಂಬರ್ 1, ಎಲ್ಲಿ ನಂಬರ್ 1, ಯಾವ ವನ್ಯಜೀವಿಗಳು ಯಾವ ಕಡಲ್ಲಿ ಎಷ್ಟು ನಂಬರ್ 1 ಪರಿಸ್ಥಿತಿಗೆ ಬಂದಿದೆ ಅಂತೇಳಿ ಅರಣ್ಯ ಇಲಾಖೆ ನಮ್ಮ ಎದುರಿಗೆ ಕೂತ್ಕೊಳ್ಳಿ. ಅರಣ್ಯ ಇಲಾಖೆ ನಾವು ಪ್ರಶ್ನೆ ಮಾಡ್ತೇವೆ, ಅರಣ್ಯ ಸಚಿವರು ಬೇಡ, ಇಲಾಖೆ ನಾವು ದೋಷಾರೋಪಣೆ ಮಾಡೋದಿಲ್ಲ, ಇಲಾಖೆ ಸಚಿವರ ಅಲ್ಬಾರ್ದು, ಅರಣ್ಯ ಸಚಿವರು ನಮ್ಮ ಎದುರಿಗೆ ಕೂತ್ಕೊಳ್ಳಿ. ಎಲ್ಲೆಲ್ಲಿ ಏನೆಲ್ಲ ಅನಾಹುತಗಳಾಗ್ತಾ ಉಂಟು, ಎಲ್ಲೆಲ್ಲ ಎಷ್ಟೆಷ್ಟು ಕಾಡುಗಳನ್ನು ಕೊಲ್ತಾ ಇದ್ದಾರೆ, ಎಷ್ಟು ವನ್ಯಜೀವಿಗಳನ್ನು ಕೊಲ್ತಾ ಇದ್ದಾರೆ, ಅರಣ್ಯ ಇಲಾಖೆ ಗೊತ್ತಿದ್ದು ಏನೆಲ್ಲ ಮಾಡ್ತಾ ಇದ್ದಾರೆ, ಇದರ ಬಗ್ಗೆ ನಮ್ಗೆ ಮುಖಾಮುಖಿ ಕೂತ್ಕೊಂಡ್ರೆ ಇವರ ಜಾಹೀರಾತು ಏನು ಅಂದ್ರೆ ಜನಗಳು ಏನ್ ಹೇಳ್ತಾರೆ. ಮೊನ್ನೆ ಯಾರೊಂದು ಪ್ರಶ್ನೆ ಬಂತು, ಕರ್ನಾಟಕ ನಂಬರ್ 1 ಅಂತೆ, ನೀವು ಅಲ್ಲಿ ಸತ್ತಿತ್ತು, ಇಲ್ಲಿ ಸತ್ತಿತ್ತು, ಆನೆ ಸತ್ತಿತ್ತು, ಕಡವೆ ಸತ್ತಿತ್ತು ಹೇಳ್ತೀರಿ, ಕರ್ನಾಟಕ ನಂಬರ್ 1 ಅಂತೇಳಿ. ಇಲ್ಲ, ಕರ್ನಾಟಕ ನಂಬರ್ 1 ಇದು ಯಾವ ಕ್ಯಾಲ್ಕುಲೇಷನ್ ಪ್ರಕಾರ ಕೂಡ ನಮ್ಮ ಪಶ್ಚಿಮ ಘಟ್ಟದ ಇಡೀ ರಾಜ್ಯದ ಕಾಡಲ್ಲಿ ವನ್ಯಜೀವಿಗಳು ನಂಬರ್ 1 ಇಲ್ಲ. ಎಲ್ಲವೂ ಸಾಯ್ತಾ ಉಂಟು, ಎಲ್ಲಗಳಿಗೂ ತೊಂದರೆಗಳಾಗ್ತಾ ಉಂಟು. ಮತ್ತೆ ನಾವು ದಿನನಿತ್ಯ ನೋಡ್ತೇವೆ ನೋಡಿ, ಆನೆ ದಾಳಿ, ಚಿರತೆ ದಾಳಿ ಯಾಕೆ ಊರಿಗೆ ಬರ್ತಾ ಉಂಟು? ಯಾಕೆಂದ್ರೆ ಕಾಡಲ್ಲಿ ಆ ವ್ಯವಸ್ಥೆಗಳು ಸರಿ ಇದ್ದಿದ್ರೆ ಇದು ಊರಿಗೆ ಬರ್ತಿತ್ತ. ಆದ್ರೆ ಊರಿಗೆ ಬಂದದನ್ನು ಇವ್ರು ಬಿಡ್ತಾರಾ? ನೋಡಿ, ಈಗ ಅಕ್ರಮವಾಗಿ ಅತಿಕ್ರಮಣ ಮಾಡಿದ್ದಾರೆ, ಅಲ್ಲಿ ಎಲೆಕ್ಟ್ರಿಕ್ ಬೇಲಿ ಹಾಕ್ತಾರೆ, ಅಥವಾ ಅವರ ತೋಟದೊಳಗೆ ಬಂದ ಯಾವ್ದೋ ಪ್ರಾಣಿಯನ್ನು ಕೊಲ್ತಾರೆ. ಈ ರೀತಿ ಇವರೇ ಕೊಂದು ತಿನ್ನಿರುವಾಗ, ಅರಣ್ಯ ಇಲಾಖೆ ಗೊತ್ತಿದ್ದು ಸುಮ್ಮನೆ ಇರುವಾಗ, ಇತ್ತೀಚೆಗೆ ನೀವು ಗಮನಿಸುವ, ನಾವು ಚಾರಣಕ್ಕೆ ಹೋದಾಗ 30 ಜನ ಬೇಟೆಗಾರರು ಮುಖಾಮುಖಿ ಆಯ್ತು. ಈ ಬಗ್ಗೆ ನಾನು ಇಲಾಖೆಗೆ ದೂರು ಕೊಟ್ಟಾಗ ಅಷ್ಟು ಸೀರಿಯಸ್ ಆಗಿ ತಗೊಳ್ಳು. ಸಚಿವರಿಗೆ ಕಾಲ್ ಮಾಡಿದ್ದೇನೆ, ನಮ್ಮ ಸಚಿವ ರಮನಾಥ್ ಅವರಿಗೆ ಕಾಲ್ ಮಾಡಿದ್ದೆ, ಕ್ಷುಲ್ಲಕವಾಗಿ ಮಾತಾಡಿದ್ರು. ಬೆಂಕಿ ಬಗ್ಗೆ, ಕಾಡ್ಗಿಚ್ಚಿನ ಬಗ್ಗೆ ಮಾತಾಡುವಾಗ ನಾವು 3 ವರ್ಷದಿಂದ NICF ಮತ್ತು ಸಹ್ಯಾದ್ರಿ ಸಂಚದರು ಮನವಿ ಕೊಡ್ತಾ ಇದ್ದೇವೆ, ಕಾಡ್ಗಿಚ್ಚು ರಕ್ಷಣೆಗೆ ಹೆಲಿಕಾಪ್ಟರ್ ವ್ಯವಸ್ಥೆ ಮಾಡಿ ಅಂತೇಳಿ. ಮೊನ್ನೆ ನಮ್ಮ ಸಚಿವರು ನೆಗಾಡ್ತಾರೆ, ಹೆಲಿಕಾಪ್ಟರ್ ನಮ್ಮ ಊರಲ್ಲಿ, ಅದೆಲ್ಲ ಫಾರಿನ್ ಅಲ್ಲಿ ಆಯ್ತು, ಇಲ್ಲೆಲ್ಲ ಆಗುದಿಲ್ಲ, ನಮ್ಮಲ್ಲಿ ಅಷ್ಟು ರೆವಿನ್ಯೂ ಇಲ್ಲ. ಹಾಗಾದ್ರೆ ಒಂದಿಷ್ಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಷ್ಟು ರೆವಿನ್ಯೂ ಬರುವಾಗ ಒಂದು ಹೆಲಿಕಾಪ್ಟರ್ ಅಟ್ಲೀಸ್ಟ್ ಬಾಡಿಗೆಗಾದ್ರು, ಈಗ ಇವ್ರು ಆಚೀಚೆ ಹೋಗುವ ಬಾಡಿಗೆಗಾದ್ರೂ ತರ್ತಾರಂತೆ. ಒಂದು ಪ್ರಾಣಿಗಳ ರಕ್ಷಣೆ. ಈಗ ನಿನ್ನೆ ನೋಡಿ ಕನ್ನಡ ಆಯ್ತು, ನಮ್ಮ ಬಂಡೀಪುರದಲ್ಲಿ ನಾಗರಹೊಳೆಯಲ್ಲಿ ಕಳೆದ ವರ್ಷ ಮುರುಗಪ್ಪ, ನಿನ್ನೆ ನೋಡಿ ಮಣಿಕಂಠರ್ಜಿ. ಹಾಗಾದ್ರೆ ಅರಣ್ಯ ಸಂರಕ್ಷಣೆ ಮಾಡುವವರಿಗೆ ರಕ್ಷಣೆ ಇಲ್ಲ ಅಂತೇಳಿ ಆದ್ರೆ ಸರ್ಕಾರದ ಅರಣ್ಯ ಸಂರಕ್ಷಣೆ ಇಲ್ಲಿವರೆಗೆ. ಒಂದು ಕಡೆಯಲ್ಲಿ ಅರಣ್ಯ ಸಂರಕ್ಷಣೆಯನ್ನು ಪಾರದರ್ಶಕವಾಗಿ ಮಾಡುವವರಿಗೆ ಇವತ್ತು ಮಾಫಿಯಾಗಳು ಕಿರುಕುಳ ಕೊಡ್ತಾ ಇದ್ದಾರೆ. ಆ ಮಾಫಿಯಾಗಳಿಗೆ ಎದುರು ಬಂದು ಯಾವುದೇ ಒಬ್ಬ ಅರಣ್ಯ ಅಧಿಕಾರಿ ಕೆಲಸ ಮಾಡಿದ್ರೆ ಅವನನ್ನು ಎತ್ತಂಗಡಿ ಮಾಡೋದು ಅಥವಾ ಅವನಿಗೆ ಟಾರ್ಚರ್ ಕೊಟ್ಟು ಅವನನ್ನು ಕೆಲಸದಿಂದ ವಾಪಸ್ ಮನೆ ಕಳಿಸ್ತಾರೆ. ಅದರೆಡೆಯಲ್ಲಿ ಅದು ಹಾಗಾಯ್ತು ಪರಿಸ್ಥಿತಿ. ಅದನ್ನು ಸರಿ ಮಾಡ್ಲಿಕ್ಕೆ ಆಗೇನಾಗ್ತದೆ ಗೊತ್ತುಂಟಾ, ಎಲ್ಲ ಅರಣ್ಯ ಅಧಿಕಾರಿಗಳು ಮಾಫಿಯಾಗಳು ಹೇಗೆ ಬೇಕೋ ಹಾಗೆ, ಸಚಿವರು ಹೇಗೆ ಹೇಳಿದ್ರೆ ಹಾಗೆ, ಕಾಡು ನಾಶ ಆಗ್ತಾ ಬಂತ, ವನ್ಯಜೀವಿಗಳು ನಾಶ ಆಗ್ತಾ ಬಂತ. ಇನ್ನೊಂದು ಕಡೆಯಲ್ಲಿ ಈಗ ಬೆಂಕಿ ಬಿದ್ದು ಸತ್ತೋಗೋದು, ಕಾಡಾನೆ ಸತ್ತೋಗೋದು, ಅರಣ್ಯ ಸಂರಕ್ಷಣೆಗೆ ರಕ್ಷಣೆ ಇಲ್ಲ ಅಂತಾದ್ರೆ ಮುಂದಿನ ದಿನಗಳಲ್ಲಿ ಅರಣ್ಯ ಇಲಾಖೆಗೆ ಯಾರು ಹೋದಾರು ಅವರಿಗೆ ಭದ್ರತೆ ಇಲ್ಲ. ಅರಣ್ಯ ಇಲಾಖೆ ಹೋಗುವರು ಜನ ಕಡಿಮೆ ಆಯ್ತು, ಇಲ್ಲಿ ನಮ್ಮ ಮಾಫಿಯಾಗಳಿಗೆ ಹುಜೂರು ಅಂತ ಹೇಳುವರು ಜಾಸ್ತಿ ಆಯ್ತು. ಹಾಗಾದ್ರೆ ವನ್ಯಜೀವಿ ಸಂರಕ್ಷಣೆ ಏನು, ಇದು ನಾವು ಗಮನಿಸಬೇಕಾದ. ಓಕೆ, ನಿಮ್ಮ ಮುಖ್ಯವಾದಂತಹ ಹೋರಾಟ ಈಗ ನೋಟಾ ಅಭಿಯಾನವನ್ನ ಮಾಡ್ತಾ ಇದ್ರ ಮುಖ್ಯವಾದಂತಹ ಉದ್ದೇಶ ಕೇವಲ ಎತ್ತಿನಹೊಳೆ ಯೋಜನೆಗೆ ಸಂಬಂಧಪಟ್ಟಂತಹ ಅಥವಾ ಪಶ್ಚಿಮ ಘಟ್ಟವನ್ನ ಉಳಿಸಬೇಕು, ಆ ನಿಟ್ಟಿನಲ್ಲಿ ಯೋಜನೆಗಳು ಬರಬೇಕು ಅಂತ? ಇಲ್ಲ, ಇದರಲ್ಲಿ ಎರಡೂ ಕಾರಣ. ಯಾಕಂದ್ರೆ ಪಶ್ಚಿಮ ಘಟ್ಟ ಉಳಿದ್ರೆ ಎತ್ತಿನಹೊಳೆ ಉಳಿದಿತ್ತು. ಹೌದು, ಈಗ ಪಶ್ಚಿಮ ಘಟ್ಟ ರಕ್ಷಣೆ ಆಗಿದ್ರೆ ನೇತ್ರಾವತಿಯು ರಕ್ಷಣೆ ಆಗಿತ್ತು. ಇವತ್ತು ಪಶ್ಚಿಮ ಘಟ್ಟ ನಾಶದಲ್ಲಿರುವಾಗ ಈ ಎಲ್ಲಾ 9 ಉಪನದಿಗಳು ಕೂಡ ಬರುವುದು ಪಶ್ಚಿಮ ಘಟ್ಟದಿಂದ, ನೇತ್ರಾವತಿಯ ಮೂಲ ಇರುವುದು. ಈಗ ನೇತ್ರಾವತಿಯ ಮೂಲ ಸ್ಥಾನಗಳಲ್ಲಿ ಅವರು ಏನೋ ಅವೈಜ್ಞಾನಿಕ ಯೋಜನೆಗಳನ್ನು ಅಸಂಬದ್ಧ ಹೇಳಿಕೆ ಹೇಳ್ತಾರೆ. ಅಂದ್ರೆ ಕೋಟಿ ವೃಕ್ಷ ಆಂದೋಲನ, ನೀರಿಗಾಗಿ ಅರಣ್ಯ, ಅದಕ್ಕೊಂದಷ್ಟು ಕೋಟಿ ಹಣ, ಅದಕ್ಕೊಂದಷ್ಟು ಮಂಜೂರು, ಮತ್ತೆ ಜಾಹೀರಾತು, ನಾವು ಆ ರೀತಿ ಮಾಡ್ತೇವೆ ಅಂತೇಳಿ.
ಒಂದು ಕಡೆಯಲ್ಲಿ ಈ ರೀತಿ ಹೇಳ್ತಾರೆ, ಇನ್ನೊಂದು ಕಡೆಯಲ್ಲಿ ಆ ನದಿ ಮೂಲಗಳನ್ನು ಅಲ್ಲಿ ಅರಣ್ಯ ಅತಿಕ್ರಮಣ ಮಾಡುವಂತಹ ಈ ಮಾಫಿಯಾಗಳಿಗೆ ಅಗೋಚರವಾಗಿ ಪರವಾನಗಿ ಕೊಡ್ತಾರೆ. ಒಂದು ಕಡೆ ಅರಣ್ಯ ಸಂರಕ್ಷಣೆ, ಇನ್ನೊಂದು ಕಡೆ ಅರಣ್ಯ ಭಕ್ಷಣೆ ಮಾಡುವವರಿಗೆ ಸ್ವಾಹ ಅಂತ ಪರ್ಮಿಷನ್ ಕೊಡ್ತಾ ಇದ್ದಾರೆ. ಇದು ನಮ್ಮ ಜನಗಳಿಗೆ ಕಾಣ್ತದೆ. ಯಾಕಂದ್ರೆ ಈಗ ಪಶ್ಚಿಮ ಘಟ್ಟದ ಬಗ್ಗೆ, ನೇತ್ರಾವತಿ ಬಗ್ಗೆ ಬಹಳಷ್ಟು ಇಲ್ಲಿ ಪ್ರಚಾರ ಮಾಡ್ಬೋದು, ಘೋಷಣೆ ಮಾಡ್ಬೋದು, ಭಾಷಣ ಮಾಡ್ಬೋದು. ಆದ್ರೆ ಇದೆಲ್ಲ ಆಗುವಂಥದ್ದು ಪಶ್ಚಿಮ ಘಟ್ಟದ ಒಳಗೆ. ಅಲ್ಲಿ ಹೋಗಿ ನೋಡುವವರು ಯಾರಿದ್ದಾರೆ? ಈಗ ಮಂಗಳೂರಲ್ಲಿ ಒಂದು ಡೆವಲಪ್ಮೆಂಟ್ ಹೇಳಿದ್ರೆ ಜನಗಳಿಗೆ ಹೋಗಿ ನೋಡ್ಬೋದು, ಬ್ರಿಡ್ಜ್ ಎಷ್ಟಾಯ್ತು, ಇದೆಷ್ಟಾಯ್ತು, ಅದೆಷ್ಟು ಕಾಮಗಾರಿ ಎಷ್ಟಾಯ್ತು ಹೇಳಿ. ಪಶ್ಚಿಮ ಘಟ್ಟದೊಳಗೆ ಯೋಜನೆ ಮಾಡಿದ್ದೇವೆ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ನೋಡುವವರೇ, ನಮ್ಮಂತ ಚಾರಣಿಗರು ಹೋಗಿ ನೋಡ್ಬೇಕಷ್ಟೇ ಹೊರತು ಅಲ್ಲಿ ಆಗುವಂತ ಅನಾಹುತಗಳಿಗೆ, ಅಲ್ಲಿ ಆಗುವಂತ ಯೋಜನೆಗಳಿಗೆ ಯಾರು ಕೂಡ ಅದು ಗಮನಿಸುವಂತದ್ದಿಲ್ಲ. ಆದ ಕಾರಣ ಇವ್ರು ಹೇಳಿದ್ದೆ ಸತ್ಯ, ನೀರಿದೆ ಅಂತ ಹೇಳ್ತಾರೆ, ಪಶ್ಚಿಮ ಘಟ್ಟ ಸಂರಕ್ಷಣೆ ಅಂತ ಹೇಳ್ತಾರೆ. ಆದ ಕಾರಣ ಪಶ್ಚಿಮ ಘಟ್ಟ ಉಳಿದ್ರೆ ಮಾತ್ರ ನೇತ್ರಾವತಿ ಉಳಿದಿತ್ತು. ಈಗಾಗಲೇ ಪಶ್ಚಿಮ ಘಟ್ಟದ ನದಿ ಮೂಲಗಳಿಗೆ ಸಾಕಷ್ಟು ತೊಂದರೆ ಆದ ಕಾರಣ ಇವತ್ತು ನಮ್ಮ, ಮತ್ತೆ ಇನ್ನೊಂದು ಹೇಳಿದ್ರೆ, ಇದು ನಾವು ನೇತ್ರಾವತಿ ಅಂತಲ್ಲ, ಎಲ್ಲ ರಾಜ್ಯದ ನೇತ್ರಾವತಿ, ಹೇಮಾವತಿ, ತುಂಗಭದ್ರಾ, ಕಾವೇರಿ ಎಲ್ಲ ನದಿಗಳೇನಾಗಿದೆ ಹೇಳಿದ್ರೆ ಈ ನೀರಿಗಾಗಿ ಘರ್ಷಣೆ ಆಗೋದು. ರಾಜ್ಯಗಳು ವ್ಯಾಜ್ಯಗಳು ನೋಡಿ, ಕಾವೇರಿ ನದಿಗೆ ಕರ್ನಾಟಕ, ತಮಿಳುನಾಡು, ಇನ್ನು ಮುನ್ನಾಪಿರ ಕೇರಳ, ಇನ್ನು ವಾರಾಹಿ ನದಿಗೆ, ಹೀಗೆ ಮಹದಾಯಿ ನದಿಗೆ ಎಲ್ಲ ರಾಜ್ಯಗಳು ಘರ್ಷಣೆ ಯಾಕೆ ಹೇಳಿದ್ರೆ ವರ್ಷದಿಂದ ವರ್ಷ ಮಳೆ ಕಡಿಮೆ ಆಗ್ತಾ ಇದೆ. ವರ್ಷದಿಂದ ವರ್ಷ ಮಳೆ ಕಡಿಮೆಗೆ ಹೊಳೆ ಬಡಕಲಾಗ್ತಾ ಇದೆ. ಇಲ್ಲಿ ನೀರನ್ನು ಆಶ್ರಯಿಸಿಕೊಂಡ ಫಲಾನುಭವಿಗಳು ಜಾಸ್ತಿ, ಸಿಟಿ ಬೆಳೀತಾ ಇದೆ, ನೀರಿನ ಅವಶ್ಯಕತೆ ಜಾಸ್ತಿ ಇದೆ. ಇವರು ನೀರಿನ ಅವಶ್ಯಕತೆಗೆ ಏನು ಪಶ್ಚಿಮವಾಹಿನಿ ಯೋಜನೆ, ಆ ಯೋಜನೆ ಇದನ್ನೇ ಮಾಡ್ತಾರೆ ಹೊರತು ನದಿ ಮೂಲವನ್ನು ರಕ್ಷಣೆ ಮಾಡುವಂತಹ ಇದನ್ನು ಯಾವುದೇ ಸರ್ಕಾರ, ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರಗಳು ಮಾಡ್ತಾ ಇಲ್ಲ. ಇದು ಮುಂದೆ ಎಷ್ಟೋ ವರ್ಷಗಳಿಗೆ ಈ ವ್ಯಾಜ್ಯಗಳು, ಘರ್ಷಣೆಗಳು, ಯಾರೊಬ್ಬ ಹಿಂದೆ ಒಂದು ಹೇಳಿದೆ, ಮೂರನೇ ಯುದ್ಧ ಆದ್ರೆ ನೀರಿಗಾಗಿ ಹೇಳಿ. ಈಗ ನೀರಿಗಾಗಿ ಆರಂಭವಾಗಿದೆ ನೋಡಿ. ರಾಜ್ಯ ನಡುವೆ, ದೇಶ ನಡುವೆ, ಜಿಲ್ಲೆ ನಡುವೆ, ಗ್ರಾಮದ ನಡುವೆ ಪ್ರತಿಗಳು ಘರ್ಷಣೆ ಆಗ್ತದೆ. ಯಾಕಂದ್ರೆ ಇವರು ನದಿ ಮೂಲ ರಕ್ಷಣೆ ಮಾಡುವಂತಹ ಕೆಲಸಗಳನ್ನು ಯಾವ ಸರ್ಕಾರವೂ ಮಾಡ್ತಾ ಇಲ್ಲ. ಆ ನದಿ ಮೂಲ ರಕ್ಷಣೆ ಆಗುವಂತಲ್ಲಿ ಕೂಡ ಏನೋ ಒಂದು ಇವರ ಟೆಕ್ನಾಲಜಿಗಳು ಬಳಸಿಕೊಂಡು ಯಾವುದೋ ಒಬ್ಬ ವಿಜ್ಞಾನ ಹೇಳಿಕೊಟ್ಟದ್ದು ಮಾಡಿಕೊಂಡು ಅಲ್ಲಿ ಹಾಳು ಮಾಡ್ತಿದ್ದಾರೆ. ಇಲ್ಲಿ ಫಲಾನುಭವಿಗಳಿಗೆ ಇನ್ನಷ್ಟು ಅಲ್ಲಿ ಡ್ಯಾಮ್ ಕಟ್ತೇವೆ, ಇಲ್ಲಿ ಡ್ಯಾಮ್ ಕಟ್ತೇವೆ ಅಂತ ಇನ್ನು ಈ ನೀರಿನ ಇದಕ್ಕೆ ಜಾಸ್ತಿ ಆದ್ರೆ ಹರಿವು ಕಡಿಮೆ ಆಗ್ತುಂಟು, ಫಲಾನುಭವಿಗಳು ಜಾಸ್ತಿ ಆಗ್ತಾರೆ. ಇದು ಘರ್ಷಣೆ ಸಹಜ. ಆದ ಕಾರಣ ಪಶ್ಚಿಮ ಘಟ್ಟ ಉಳಿಬೇಕು, ನೇತ್ರಾವತಿ ಉಳಿ, ಎರಡು ಕೂಡ ನಮ್ಮ ಜನರಿಗೆ ಬರೀ ನೇತ್ರಾವತಿ ಇದಲ್ಲ, ಪಶ್ಚಿಮ ಘಟ್ಟವನ್ನು ಕೂಡ ಉಳಿಸುವಂತ ಇದು ಬರಬೇಕು. ಪಶ್ಚಿಮ ಘಟ್ಟ ಉಳಿದ್ರೆ ಮಾತ್ರ ನೇತ್ರಾವತಿ ಉಳಿಲಿಕ್ಕೆ ಸಾಧ್ಯ ಅಂತ. ಓಕೆ, ಈ ಬಾರಿ ನೀವು ಚುನಾವಣೆಯಲ್ಲಿ ಈಗಾಗಲೇ ನೋಟಾ ಅಭಿಯಾನವನ್ನ ಹಮ್ಮಿಕೊಳ್ತಾ ಇರುವಂತದ್ದು, ಆ ನಿಟ್ಟಿನಲ್ಲಿ ನಿಮ್ಮ ಏನೆಲ್ಲ ಒಂದು ಯೋಜನೆಗಳಿದೆ, ಯಾವ ರೀತಿಯಲ್ಲಿ ನೋಟಾ ಅಭಿಯಾನವನ್ನ ಮಾಡಬೇಕು ಅನ್ನುವಂತ ತಯಾರಿ ಎಲ್ಲ ಇದೆ? ಒಂದು ಫೀಲ್ಡ್ ವರ್ಕ್ ಮಾಡಬೇಕು ಸಾಕಷ್ಟು. ಅಂದ್ರೆ ನಗರ ಪ್ರದೇಶದಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿ, ಯಾಕಂದ್ರೆ ನೀವು ಕಳೆದ ಬಾರಿ ಕೇವಲ ಗ್ರಾಮಾಂತರ ಪ್ರದೇಶದಲ್ಲಿ ಮಾತ್ರ ನಾವು ಅಭಿಯಾನ ಮಾಡಿದ್ದು ಅನ್ನುವಂಥದ್ದು. ಹಾಗಾಗಿ ಈ ಬಾರಿ ನೀವು ನಗರ ಪ್ರದೇಶಗಳಿಗೆ ಕೂಡ ಒಂದು ಕಡೆ ಮಾಡ್ತಾ ಇದ್ದೀರಾ. ಹಾಗಾಗಿ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಆದ್ಯತೆ ಕೊಡ್ಬೇಕಾಗ್ತದೆ. ಯಾಕಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತೆ ಇದರಲ್ಲಿ ಪ್ರಚಾರ ಮಾಡ್ತೇವೆ, ಮತ್ತೆ ಈ ಪ್ಯಾಂಪ್ಲೆಟ್ ಹಂಚಿಕೊಂಡು ಆದಷ್ಟು ಎಲ್ಲಾ ರಿಕ್ಷಾ ಪಾರ್ಕಿಂಗ್ಗಳಿಗೆ, ಮತ್ತೆ ಅಂಗಡಿಗಳಿಗೆ ಹೋಗಿ, ಫ್ಲಾಟ್ಗಳಿಗೆ ಹೋಗಿ, ಮತ್ತೆ ಗ್ರಾಮೀಣ ಪರಿಸರದಲ್ಲೂ ಎಲ್ಲ ಕಡೆ ಭೇಟಿಯಾಗಿ ಮನವರಿಕೆ ಮಾಡಬೇಕು. ಯಾಕಂದ್ರೆ ನಾವು ಒಂದು 4ನೇ ಒಂದು ಬಿಜೆಪಿ, ಕಾಂಗ್ರೆಸ್, JDS ಇವರು ಮತ ಕೇಳಲಿಕ್ಕೆ ಬಂದ್ರು ಅಂತಲ್ಲ, ಇವರು ನಿಮ್ದು ಒಂದು ಪಕ್ಷವ, ನಿಮ್ದು ಯಾವ್ದು, ಹಾಗೆ ಆ ಥರ ಎಲ್ಲ ಸ್ವಲ್ಪ ಮನವರಿಕೆ ಮಾಡಬೇಕು. ಇದರಲ್ಲಿ ಸಾಕಷ್ಟು ನಾವು ಹೊಡೆತಗಳು ತಿಂದಿದ್ದೇವೆ. ಯಾಕಂದ್ರೆ ಜನರು ಕೆಲವು ನಂಗೊಂದು ಆಗಿದೆ, ಹೇಳಿದ್ರೆ ನೀವು ಯಾವ ಕ್ಷೇತ್ರದಲ್ಲಿ ಬಂದು ಮಾಡ್ತೀರಿ ಗೊತ್ತಾ ನಿಮ್ಗೆ, ಅಂದ್ರೆ ಅಲ್ಲಿ ಒಬ್ಬ ಮುಖಂಡ ಅವನ ಆ ಪಕ್ಷದ ಪರವಾಗಿರ್ತೇವೆ, ನಾವು ಅವನ ಪಕ್ಷದ ವಿರುದ್ಧ ಹೋಗ್ತಿದ್ದೇವೆ, ಈ ತರ ಬೆದರಿಕೆಗಳು, ಈ ತರ ಯಾವುದನ್ನು ಕಳಿಸಿ ನಮ್ಮ ಇದನ್ನು ಕೆಡಿಸುವಂತ ಪ್ರಯತ್ನಗಳೆಲ್ಲ ಆಗ್ತಾ ಇದೆ. ಆದ್ರೆ ಇದಕ್ಕೆಲ್ಲ ನಾವು ಬಗ್ಗದೆ, ಯಾಕಂದ್ರೆ ಸಾಕಷ್ಟು ಫೋನ್ ಕರೆಗಳು ಕೂಡ ಬರ್ತಾ ಉಂಟು. ನಿಮ್ಮ ನೋಟ ನಾವು ಹೇಗೆ ನೋಡ್ತೇವೆ, ಆ ಮಾಡ್ತೇವೆ, ಈ ಮಾಡ್ತೇವೆ, ಇದೆಲ್ಲ ಮಾಮೂಲು. ಒಂದು ಹೋರಾಟಗಾರ ಅಂತ ಹೇಳಿದ್ರೆ ಮಾಮೂಲು ಬೆದರಿಕೆಗಳು ಬರ್ತವೆ. ಇದನ್ನೆಲ್ಲ ಕಡೆಗಣಿಸಿ ಅಂದ್ರೆ ನೇತ್ರಾವತಿ ಉಳಿವಿಗೋಸ್ಕರ ಜನರ ಹತ್ರ ಹೋಗ್ತೇವೆ. ಜನರು ಇದು ನಮ್ಗೆ ಕೊನೆಯ ಒಂದು ಅಸ್ತ್ರ, ಇನ್ನು 5 ವರ್ಷ ನಮ್ಗೆ ಸಿಗುದಿಲ್ಲ. ಜನರು ಅರ್ಥ ಮಾಡಿಕೊಳ್ಳಬೇಕು, ಕೊನೆಯ ಅಸ್ತ್ರ ಇದು. ಈ ಸಂದರ್ಭದಲ್ಲಿ ಏನಾದ್ರೂ ಜನಪ್ರತಿನಿಧಿಗಳಿಗೆ ಥ್ರೆಟ್ ಕೊಟ್ಟು ನೇತ್ರಾವತಿಯನ್ನು ಉಳಿಸುವಂತ ಜುಟ್ಟು ಹಿಡುವ ಕೆಲಸ ಆದ್ರೆ ಮಾಡ್ಬೋದು. ಇನ್ನೂ ಜನರು ನಾವು ನೀರಿದೆ, ನಮ್ಗೆ ನೇತ್ರಾವತಿ ಬೇಡ, ನಮ್ಗೆ ಜನಪ್ರತಿಗಳೇ ಬೇಕು, ಅದು ಮತ್ತೆ ಅದು ಅವ್ರವ್ರ ಹಣೆ ಬರ, ನಾವ್ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ಒಂದು ಕುದುರೆಯನ್ನು ಕೊಂಡೋಗಿ ನೀರತ್ರ ಕೊಡ್ಬೋದು, ನೀರತ್ರ ನೀರು ಕುಡಿಬಹುದು, ಮತ್ತು ನಮ್ಗೆ ಅದನ್ನ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ನೀರು ತೋರಿಸಿದೇವೆ, ಕುಡಿಬೇಕು, ಕುದುರೆ ಕೆಲಸ. ಇನ್ನೂ ನಮ್ಮ ಜನರಿಗೆ ನಮ್ಗೆ ಹಿಂದುತ್ವ ಬೇಕು, ನಮ್ಗೆ ಬಿಜೆಪಿ ಬೇಕು, ನಮ್ಗೆ ಸದಾನಂದ ಗೌಡರು ಬೇಕು, ವೀರಪ್ಪ ಮೊಯ್ಲಿ ಬೇಕು ಅಂತ ಹೇಳಿದ್ರೆ ಅದು ಜನರು ಇನ್ನು ಇಂಥವರಿಂದಲೇ ಹಾಕೊಂಡು ನಮ್ಮ ಮಕ್ಕಳ ಇವರಿಗೋಸ್ಕರ ಬೇಡ, ಮಕ್ಕಳಿಗೋಸ್ಕರ ಆದ್ರೂ ಉಳಿಸುವಂತ ಪ್ರಯತ್ನಗಳನ್ನ ಆಗಲಿ. ಯಾಕಂದ್ರೆ ಇವತ್ತು ಬಿಸಿಲೇರಿ ಸೃಷ್ಟಿ ಮಾಡ್ಬೋದು, ಅಥವಾ ಇನ್ಯಾವುದನ್ನ ಸೃಷ್ಟಿ ಮಾಡ್ಬೋದು, ಒಂದು ನದಿ ಮೂಲ ಸೃಷ್ಟಿ ಮಾಡ್ಲಿಕ್ಕೆ ಆಗುದಿಲ್ಲ, ಒಂದು ಕಾಡನ್ನು ಸೃಷ್ಟಿ ಮಾಡ್ಲಿಕ್ಕೆ ಆಗುದಿಲ್ಲ. ಯಾವುದೇ ಟೆಕ್ನಾಲಜಿನೂ ಕೂಡ ನಮ್ಮ ಜನರಿಗೆ ಬರ್ಬೋದು. ಬಿಸಿಲೇರಿ ಉಂಟು, ಟ್ಯಾಂಕ್ ಇದರಲ್ಲಿ ಲಾರಿಯಲ್ಲಿ ನೀರು ಸರಬರಾಜು ಮಾಡ್ತಾರಲ್ಲ, ಸಮಸ್ಯೆ ಅಂತ ಹೇಳಿ. ಸಮಸ್ಯೆ ಅದಲ್ಲ, ನಮ್ಗೆ ಕುಡಿಲಿಕ್ಕೆ ನೀರಿನ ಸಮಸ್ಯೆ ಬರ್ತದೆ ಇನ್ನೀಗ. ಅಂತ ನಾವು ಎದುರು ಹಾಕೊಂಡು ನಮ್ಮ ಮಕ್ಕಳ ಭವಿಷ್ಯಕ್ಕೆ ಅದನ್ನ ಉಳಿಸುವಂತ ಪ್ರಯತ್ನ ಮಾಡ್ಬೇಕು. ಓಕೆ, ದಿನೇಶ್ ಅವರೇ, ಇನ್ನಷ್ಟು ವಿಚಾರಗಳನ್ನ ಮಾತಾಡೋಣ, ಒಂದು ಸಣ್ಣ ಬ್ರೇಕ್ ಅನ್ನ ತೆಕ್ಕೊಳ್ಳೋಣ.
ಎಸ್ ವೀಕ್ಷಕರು, ಈಗಾಗಲೇ ಸಾಕಷ್ಟು ವಿಚಾರಗಳನ್ನ ನಾವು ಮಾತಾಡಿದ್ವಿ. ನಮ್ಮ ಕರಾವಳಿ ಭಾಗದಲ್ಲಿ ಈ ಬಾರಿ ಎಲೆಕ್ಷನ್ಗೆ ಎಲ್ಲೋ ಒಂದು ಕಡೆ ನೇತ್ರಾವತಿಯ ಹೋರಾಟದ ಎಫೆಕ್ಟ್ ಬೀಳ್ತಾ ಇದೆಯಾ ಅನ್ನುವಂಥದ್ದು. ಯಾಕಂದ್ರೆ ಕಳೆದ ಬಾರಿ ಕೂಡ ಇದೇ ರೀತಿ ಎಫೆಕ್ಟ್ ಅನ್ನುವಂಥದ್ದು ಬಿದ್ದಿತ್ತು. ಸೊ ಈ ಬಾರಿ ಏನೆಲ್ಲ ಬದಲಾವಣೆಗಳಾಗಬಹುದು ಅಂತ ಯಾಕಂತ ಹೇಳಿದ್ರೆ ಈಗಾಗಲೇ ಪರಿಸರ ಹೋರಾಟಗಾರರು ಒಂದು ಕಡೆ ನೋಟಾ ಅಭಿಯಾನವನ್ನ ಆಯೋಜನೆ ಮಾಡಲಿಕ್ಕೆ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಒಂದಿಷ್ಟು ಮತಗಳ ಹೊಡೆತ ಬೀಳಬಹುದು ಅನ್ನುವಂತ ಪ್ರಶ್ನೆ ಕೂಡ ಮೂಡ್ತಾ ಇರುವಂತದ್ದು. ಎಸ್, ಇದ್ರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ಮಾತಾಡ್ತೀವಿ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್. ಬ್ರೇಕ್ ನಂತರ ಎತ್ತಿನಹೊಳೆ ರಾಜಕೀಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್, ಈಗಾಗಲೇ ನಮ್ಮ ಕರಾವಳಿಯ ಒಂದು ಭಾಗದಲ್ಲಿ ಎಲೆಕ್ಷನ್ಗೆ ಈ ಬಾರಿಯ ನೇತ್ರಾವತಿಯ ಹೋರಾಟದ ಎಫೆಕ್ಟ್ ಬೀಳುತ್ತಾ ಅನ್ನುವಂತ ಪ್ರಶ್ನೆ ಈಗಾಗಲೇ ಮೂಡ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ ನಾವು ನೋಡ್ದಾದ್ರೆ ಪರಿಸರ ಹೋರಾಟಗಾರರು ನೋಟಾ ಅಭಿಯಾನವನ್ನ ಆಯೋಜನೆ ಮಾಡಲಿಕ್ಕೆ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ ಸಮೀಕ್ಷೆಗಳ ಪ್ರಕಾರ ಸಾಕಷ್ಟು ಜನರು ಇವತ್ತು ನೇತ್ರಾವತಿಯ ಉಳಿವಿಗಾಗಿ ಸಾಕಷ್ಟು ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ ಎನ್ನುವಂತ ಮಾತು ಕೇಳಿ ಬರ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ನಾವು ಗಮನಿಸಬಹುದು, ಎಷ್ಟೋ ಜನರಿಗೆ ಇದೀಗ ಬೀದಿಗಿಳಿದು ಹೋರಾಟವನ್ನ ಮಾಡಲಿಕ್ಕೆ ಸಾಧ್ಯವಾಗದಂತಹ ಸ್ಥಿತಿ ಇರಬಹುದು ಬೇರೆ ಬೇರೆ ಕಾರಣಗಳಿಂದಾಗಿ. ಅಂತವರು ಇಂಥ ನೋಟಾ ಅಭಿಯಾನದಲ್ಲಿ ಭಾಗಿಯಾಗಿ ನೋಟಾಗಳನ್ನ ಇದೀಗ ಎಲೆಕ್ಷನ್ ನಲ್ಲಿ ಇಂತಹ ಒಂದು ಪ್ರಭಾವಗಳು ಬೀರಬಹುದಾ ಅನ್ನುವಂತಹ ಪ್ರಶ್ನೆಗಳೆಲ್ಲ ಮೂಡುತ್ತೆ. ಇನ್ನು ಈಗಾಗಲೇ ಸಾಕಷ್ಟು ಹೋರಾಟಗಳ ನಂತರನೇ ಆದ್ರೂ ಕೂಡ ನೇತ್ರಾವತಿಯ ಒಂದು ಕಡೆ ಕಾಮಗಾರಿಗಳಾಗ್ತಾ ಇರುವಂತದ್ದು. ಈಗಾಗಲೇ ಈ ಬಾರಿ ಕೂಡ ಚುನಾವಣೆಯಲ್ಲಿ ಇದನ್ನೇ ಅಸ್ತ್ರವನ್ನಾಗಿ ಬಳಸಿಕೊಳ್ತಾ ಇದ್ದಾರಾ, ಅದಕ್ಕೋಸ್ಕರ ಕಾಮಗಾರಿಗಳು ಆಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಕೂಡ ಒಂದು ಕಡೆಯಲ್ಲಿ ಮೂಡುತ್ತೆ. ಎಸ್, ಈಗಾಗಲೇ ದಿನೇಶ್ ಅವರೇ ನಾವು ಸಾಕಷ್ಟು ವಿಚಾರಗಳನ್ನ ನೋಡಿದ್ವಿ. ಅದರಲ್ಲಿ ಒಂದಿಷ್ಟು ವಿಚಾರಗಳು ಈಗಾಗಲೇ ಸಾಕಷ್ಟು ಹೋರಾಟಗಳಾದ್ರೂ ಕೂಡ ನೇತ್ರಾವತಿಯ ಕಾಮಗಾರಿಗಳಾಗ್ತಾ ಇದೆ. ಎಲ್ಲವೂ ಕೂಡ ಒಂದು ಕಡೆ ಚುನಾವಣೆಗೆ ತರಾತುರಿಯಲ್ಲಿ ಆಗ್ತಾ ಇದೆಯಾ ಅಂತ. ಯಾಕಂದ್ರೆ ಈಗಿನ ಒಂದು ಕಾಮಗಾರಿಗಳು ಹೇಗಿದೆ, ಜೊತೆಗೆ ಅಷ್ಟು ಹೋರಾಟದ ನಂತರ ಕೈಗೊಂಡಂತಹ ಈ ಕಾಮಗಾರಿಯ ಪರಿಸ್ಥಿತಿ ಇವತ್ತು ಯಾವ ಮಟ್ಟಕ್ಕಿದೆ ನೋಡಿ. ಅಲ್ಲಿ ಈಗ ಏನಾಗಿದೆ ಹೇಳಿದ್ರೆ, ಈಗ ಅವರಿಗೆ ಒಟ್ಟಾರೆ ನೀರು ಕೊಡ್ಬೇಕು, ಅವರಿಗೆ 4 ತಿಂಗಳೊಳಗೆ ನೀರು ಕೊಡ್ಬೇಕು. ಕಾಮಗಾರಿ ಆಗಿದ್ರು ನೀರು ಕೊಡೋ ಒಂದು ಇವರಿಗೆ ಬಯಲುಸೀಮೆಯವರಿಗೆ ಒಂದು ಭರವಸೆ ಕೊಡ್ಬೇಕು, ಓಟು ತಗೊಳಿಸ್ಬೇಕು ಅಷ್ಟೇ. ಅದೇ ನಾವು ಯಾಕಂದ್ರೆ ಕೇವಲ ಎಲೆಕ್ಷನ್ ಮುಗಿಯೋದ್ರ ಅಷ್ಟರಲ್ಲಿ ಇದೊಂದು ಪ್ರಯತ್ನ ಮಾಡುವಂತ. ನಾವು ಆರಂಭದಲ್ಲಿ ಹೇಳ್ತಾ ಇದ್ದೇವೆ, ಇದು ಓಟು ನೋಟು ಸೀಟು ಈ ಮೂರಿಗೋಸ್ಕರ ಮಾಡುವಂತೇಳಿ. ಈಗಲೂ ಅದೇ ಇದಾಗಿದೆ. ಅದು ಯಾಕಂತ ಹೇಳಿದ್ರೆ ನೋಡಿ, ಇತ್ತೀಚೆಗೆ ನಾವಲ್ಲಿ ಹೋದಾಗ ಇವರು 12 ಫೀಟ್ ಪೈಪ್ ಹಾಕಿದ್ದಾರೆ. ಅಂದ್ರೆ ಹೊಂಗದ ಹಳ್ಳದಿಂದ ಕಡಗರಹಳ್ಳಿ, ಕಡಗರಹಳ್ಳಿಯಿಂದ ಮಾರ್ನಹಳ್ಳಿ, ಮಾರ್ನಹಳ್ಳಿಯಿಂದ ಈಗ ಸತ್ತಿಗಲ್, ಹೀಗೆ ಪೈಪ್ ಲೈನ್ ಕೊಂಡೋಗ್ಬೇಕು ಇವರು. ಅದು ಸಮಾನಾಂತರ ಪ್ರದೇಶ ಅಲ್ಲ, ಎಲ್ಲ ಬೆಟ್ಟ ಗುಡ್ಡ ಕಣಿವೆಗಳಿರುವಂತ ಪ್ರದೇಶ. ಈಗ ಹೊಂಗದ ಹೊಳೆಯಿಂದ ಕಡಗರಹಳ್ಳಿ, ಮಾರ್ನಹಳ್ಳಿಗೆ ಪೈಪ್ ಬರ್ತಾ ಇದೆ. ಪೈಪ್ ಬರುವಲ್ಲಿ ಏನಪ್ಪ ಹೇಳಿದ್ರೆ, ನೋಡಿ ಇಲ್ಲಿ ಕಣಿವೆ ಇದೆ, ಇಲ್ಲಿ ಕಣಿವೆ ಇದೆ, ಇಲ್ಲಿ ಈಗ ಈ ಓಪನ್ ಸ್ಪೇಸ್ ಅಲ್ಲಿ ಇವ್ರು ಹೇಗೆ ಕೊಂಡೋಗ್ಬೇಕು. ಇವರು ಆ ಪೈಪಿಗೆ ಏನ್ಬೇಕು, ನಾಳೆ 12 ಫೀಟಿನ 4 ಪೈಪ್ಗಳಲ್ಲಿ ನೀರು ಅವ್ರು ಯಾವ ರೀತಿ ಫೋರ್ಸ್ ನೋಡಿ, ಇವರು ಪಂಪಿಂಗ್ ಮಾಡೋಕೆ ಯಾವ ರೀತಿ ಫೋರ್ಸ್ ಬರ್ತದೆ ಅಂತ ಹೇಳಿದ್ರೆ, ಅದಕ್ಕೆ ಸಾಕಷ್ಟು ಸ್ಟ್ರಾಂಗ್ ನಮ್ಮ ಈ ಬ್ರಿಡ್ಜ್ ಕಟ್ಟೋ ಹೇಗೆ ಸಾಕಷ್ಟು ದೊಡ್ಡ ಪಿಲ್ಲರನ್ನು ಕಟ್ಟಿ ಅದಕ್ಕೆ ಇವರು ಭದ್ರತೆಯನ್ನು ಕೊಡಬೇಕು. ಇವರು 2 ಪೈಪ್ ಜೋಡಣೆ ಮಾಡಿದ್ದಾರೆ. ಮಿಡ್ಲಿಗೆ ಆ ಕಡೆ ಈ ಕಡೆ ಬೆಟ್ಟದ ಮಣ್ಣನ್ನು ತುಂಬಿಸಿದ್ದಾರೆ, ಕಾಮಗಾರಿ ಆಗದ ಸ್ಪೀಡ್ ತೋರಿಸ್ಕೋಸ್ಕರ. ಮೊನ್ನೆ ಮಳೆ ಬಂದಾಗ ಏನ ಹೇಳಿದ್ರೆ, ಈ ಕಾಮಗಾರಿಗೆ ಆದ ಮಣ್ಣು ಸಡಿಲಾಗಿ ಮಣ್ಣಿಡಿ ಜರ್ದು ಬಿದ್ದೋಗಿದೆ. ಈಗ ಪೈಪ್ ವಿ ಶೇಪದಲ್ಲಿ ಬೆಂಡ್ ಆಗಿದೆ. ಇದು ಇವರ ಕಾಮಗಾರಿ. ಎತ್ತಿನಹೊಳೆ ಯೋಜನೆಗೆ ಬೃಹತ್ ಕಾಮಗಾರಿ ಅಂತ ಜಾಹೀರಾತು ಕೊಡ್ತಾ ಇದ್ರಲ್ಲ ಎಂ ಬಿ ಪಾಟೀಲ್ರು. ಎಂ ಬಿ ಪಾಟೀಲ್ರಿಗೆ ಗೊತ್ತುಂಟ, ರಮನಾಥರಿಗೆ ಗೊತ್ತುಂಟ ಅಲ್ಲಿ ಆಗುವ ಅವ್ಯವಸ್ಥೆಗಳು. ಇವರಿಗಂದ್ರೆ ಯೋಜನೆ ಆಯ್ತು, ಅದಕ್ಕೆ ತಕ್ಕ ಈಗ ನಮ್ಮ ಉಸ್ತುವಾರಿ ಸಚಿವರು ಇದಕ್ಕೆ ಸೈನ್ ಆಗ, ಅರಣ್ಯ ಸಚಿವರು ಮೂಲ ಕಾರಣ ಇವರೇ. ಇವರು ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳದಲ್ಲಿ ನೇತ್ರಾವತಿ ನದಿ ತಟದಲ್ಲಿ ಆಶ್ರಯ ಬೆಳೆಸಿಕೊಂಡವರು. ಅವರ ಜನಗಳ ಇದು ಬೇಡ ಇವರಿಗೆ, ಜನಗಳಿಗೆ ನಾಳೆ ನೀರು ಸಮಸ್ಯೆ ಆಗ್ತದಿಲ್ಲ. ಇವರು ಮಾತಾಡಿದ್ರೆ ಉಡಾಫ್ ಇಲ್ಲಿ ಮಾತಾಡ್ತಾರೆ, ಅದು ನೀರು ಸಿಕ್ಕೇ ಸಿಗ್ತದೆ ಅಂತ ನಾವು ತಜ್ಞರ ಕಮಿಟಿ ಮಾಡಿದ್ದೇವೆ ಅಂತೇಳಿ. ಈಗ ಮೊನ್ನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವರು ಒಂದು ಮೀಟಿಂಗ್ ಕರೆದ್ರು. ಮೀಟಿಂಗ್ ಕರೆದಾಗ ಇವರೆಲ್ಲ ಇವರ ಯಾರು ಕರ್ನಾಟಕ ನೀರಾವರಿ ನಿಗಮದವರು ಎಲ್ಲ ಇವರ ಕಾಮಗಾರಿ ಆಗೋದನ್ನು ತೋರಿಸ್ತಾರೆ. ಯಾವುದು ಪೈಪ್ ಲೈನ್ ಹಾಕಿದ್ದು, ಇನ್ನು ಮಣ್ಣು ಕೊರೆದದ್ದು, ಬೆಟ್ಟ ಜಾರಿಸಿದ್ದು, ಸಿಮೆಂಟ್ ಇದೆಲ್ಲ ತೋರಿಸ್ತಾರೆ. ನಾನು ಅವರ ಅಧಿಕಾರಿಗಳಿಗೆ ಹೇಳಿದೆ, 24 TMC ನೀರು ಅಂತ ಹೇಳ್ತೀರಲ್ಲ, 24 TMC ನೀರಿರುವಂಥದ್ದು ಎಲ್ಲಾದ್ರೂ ಒಂದು ಛಾಯಾಚಿತ್ರ ವಿಡಿಯೋ ತೋರಿಸಿ ಹೇಳುವಾಗ ಇವರು ಮುಖ ನೋಡ್ತಾರೆ. ಅಲ್ಲಿ
ಇವತ್ತು ಕಾಮಗಾರಿ ಮಾಡ್ಲಿಕ್ಕೆ ನೀರಿಲ್ಲ, ಹೇಮಾವತಿಯಿಂದ ಲಾರಿಯಲ್ಲಿ ನೀರು ತರ್ತಾ ಇದ್ದಾರೆ. ಎತ್ತಿನಹೊಳೆ ಕಾಮಗಾರಿ ಮಾಡ್ಲಿಕ್ಕೆ ನೀರಿಲ್ಲ, ಹೇಮಾವತಿಯಿಂದ ನೀರು ತರ್ತಾ ಇದ್ದಾರೆ. ಇವರು 24 TMC ನೀರು ಉಂಟು ಅಂತ ಸುಳ್ಳು ಹೇಳ್ತಾ ಇದ್ದಾರೆ. ಆದ ಕಾರಣ ಇದು ನೋಡಿ, ಒಂದು ರಾಜಕಾರಣಿಗಳಿಂದ ಭ್ರಷ್ಟರು, ಅದು ಮಾಮೂಲಾಗಿದೆ, ಎಲ್ರಿಗೂ ಗೊತ್ತುಂಟು, ಜನಸಾಮಾನ್ಯರಿಗೆ ಗೊತ್ತುಂಟು. ಅವ್ರ ಪಾಡಿಗೆ ಬಿಟ್ಬಿಟ್ಟಿದೆ, ನಾವು ನಮ್ಮ ಪಾಡಿಗೆ ಅವ್ರನ್ನ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ. ಆದರೆ ಈ ಎತ್ತಿನಹೊಳೆ ವಿಚಾರದಲ್ಲಿ ಒಂದು ದುಡ್ಡು ಹೊಡೆಯುವುದು ಅಂತ ಹೇಳಿದ್ರೆ ಎಲ್ಲದಕ್ಕೂ ಒಂದು ಇತಿಮಿತಿ ಬೇಕು. ಇದು ಅತಿ ಆಯ್ತು. ಜನರನ್ನು ಈ ರೀತಿ ವಂಚನೆ ಮಾಡೋದು, ಇಲ್ಲದ ನೀರಿಗೆ ನೀರು ಉಂಟು ಅಂತ ಹೇಳಿದ್ರೆ ಪ್ರತಿ ಸರ್ಕಾರಗಳು ಕೂಡ ಮಾಡಿಯೇ ಮಾಡ್ತೇವೆ. ಈಗ ನೋಡಿ, ಈಗ ಯಡಿಯೂರಪ್ಪ ಅವರಿಗೆ ಎತ್ತಿನಹೊಳೆ ಎಲ್ಲಿ ಉಂಟು ಅಂತ ಗೊತ್ತುಂಟಾ ಇಲ್ವಾ? ನೇತ್ರಾವತಿ ನೋಡಿದಾರ ಇಲ್ವಾ? ನಾನು ಅಧಿಕಾರಕ್ಕೆ ಬಂದಲೇ ಎತ್ತಿನಹೊಳೆ ಮಾಡಿಯೇ ಶುದ್ಧ, ಎಲ್ಲ ಬಿಜೆಪಿ ಅವರೆಲ್ಲರೂ. ಅದಕ್ಕೆ ಇವರಿಗೆ ಒಟ್ಟಾರೆ ಅಂತ ಗೊತ್ತುಂಟು, ಆ ಪ್ರಾಜೆಕ್ಟ್ ಆಗಬೇಕು, ಅದರಲ್ಲಿ ಹಣ ಬರಬೇಕು, ಅವರಿಗೆ ಹೆಸರು ಬರಬೇಕು, ಮತ ಪ್ರಚಾರಕ್ಕೆ ಲಾಭ ಸಿಗಬೇಕು. ಇಲ್ಲಿ ಏನಾಗ್ತಾ ಉಂಟು, ಭವಿಷ್ಯಕ್ಕೆ ನೀರಿಗೆ ಎಷ್ಟು ಸಮಸ್ಯೆ ಆಗ್ತಾ ಉಂಟು, ಪಶ್ಚಿಮ ಘಟ್ಟ ಎಷ್ಟು ಸೂಕ್ಷ್ಮ, ಇದನ್ನು ನೋಡಿದವರು ಇಲ್ಲಿ ಒಬ್ರು ಇಲ್ಲ. ನಿಜ. ಈಗಾಗಲೇ ನೀರನ್ನ ಒಂದು ಕಡೆಯಲ್ಲಿ ಹರಿಸ್ಲಿಕ್ಕೂ ಕೂಡ ಸಾಧ್ಯ ಆಗುದಿಲ್ಲ ಅಂತ ನೀವು ಹೇಳಿದ್ರಿ. ಇನ್ನೊಂದು ಕಡೆ ಕಾಮಗಾರಿ ಕೂಡ ಮಾಡ್ತಾ ಇದ್ದಾರೆ. ಒಂದು ವೇಳೆ ನೀರನ್ನ ಹರಿಸ್ಲಿಕ್ಕೆ ಸಾಧ್ಯ ಆಗದಿದ್ರೆ, ಕಾಮಗಾರಿ ಪೂರ್ಣಗೊಂಡ್ರು ಕೂಡ ಮುಂದೆ ಏನಂತ? ಅಲ್ಲ, ಮುಂದೆ ಅವರಿಗೆ ನೋಡಿ, ಇದೀಗ ಏನಾಗ್ತದೆ ಗೊತ್ತುಂಟಾ, ಈಗ ಒಂದು 4-6 ತಿಂಗಳಲ್ಲಿ ಇವರ ಸರ್ಕಾರ ಹೋಗ್ತದೆ. ಇವರಿಗೆ ಎಷ್ಟು ಕಾಮಗಾರಿ ಮಾಡಿದ್ರು, ಅವರಿಗೊಂದು ನಾವು ಇಷ್ಟು ಮಾಡಿದ್ದೇವೆ ಅಂತಾಯ್ತು. ಇನ್ನೊಂದು ಸರ್ಕಾರ ಬರ್ತದೆ. ಇನ್ನೊಂದು ಸರ್ಕಾರ ಬಂದು ಈಗ ಇವ್ರದ್ದು 13,700 ಕೋಟಿದ ಎಸ್ಟಿಮೇಟ್ ಎತ್ತಿನಹೊಳೆ ಯೋಜನೆ. ಇನ್ನೊಂದು ಸರ್ಕಾರ ಬರ್ತದೆ. ನಾವು ಎತ್ತಿನಹೊಳೆ, ಇವರಿಗೆ ಈ ಚುನಾವಣೆ ರಾಜಕಾರಣಿಗಳಿಗೆ ಒಂದು ಪಾರ್ಟಿ ಮೇಲೆ ಇನ್ನೊಂದು ಪಾರ್ಟಿ ಅಸ್ತ್ರ ಬೀಸುವುದು, ದೊಡ್ಡ ದೋಷಾರೋಪಣೆ ಮಾಡೋದು, ಅಲ್ಲಿ ವಿಧಾನಸೌಧದಲ್ಲಿ ಹೊರದಾಡಿಕೊಂಡು ಬೈದಾಡಿಕೊಂಡು, ಅದು ಬಹಳ ದೊಡ್ಡ ಅಸ್ತ್ರ ಇವರಿಗೆ. ಇವ್ರೇನು ಹೇಳ್ತಾರೆ ಅಂದ್ರೆ, ಈ ಹಿಂದಿನ ಕಾಂಗ್ರೆಸ್ ಸರ್ಕಾರ ಎತ್ತಿನಹೊಳೆ ಯೋಜನೆ ಕಾಮಗಾರಿ ವಿಫಲ ಮಾಡಿದೆ, ಹಣ ತಿಂದಿದ್ದಾರೆ, ಅದು ಮಾಡಿದ್ದಾರೆ, ಇದು ಮಾಡಿದ್ದಾರೆ, 13,700 ಕೋಟಿ ಎಲ್ಲ ಆಗುದಿಲ್ಲ, ನಾವು 23,000 ಕೋಟಿ ಎಲ್ಲ ಮಾಡ್ತೇವೆ ಅಂತ ಅವರು 5 ವರ್ಷ ಹಣ ಹೊಡಿತಾರೆ. ಅವರು ನೀರು ಕೊಡ್ತಾರೆ ಯಾರಿಗೆ? ಬಯಲುಸೀಮೆ ಅವರಿಗೆ. ಇನ್ನೊಂದು ಸರ್ಕಾರ ಬರ್ತದೆ. ಇದು ನೋಡಿ, ಈಗ ಈ ಹಿಂದೆ ಕರ್ನಾಟಕ ನೀರಾವರಿ ಅವರು ಮಾಡಿದವರು ಯೋಜನೆಗಳು ನೀವು ನೋಡಿ, ವಾರಾಹಿ ಯೋಜನೆ ಮಾಡಿದ್ರು, 30 ವರ್ಷದಿಂದ ಎಷ್ಟು ಕೋಟಿ ದುಡ್ಡು ಹಾಕಿದ್ದಾರೆ ಅಂತ ಗೊತ್ತಿಲ್ಲ. 42 ಕೋಟಿ ಎಲ್ಲ ಅದು ಇವತ್ತು 700 ಕೋಟಿಗೆ ಹೋಗಿದೆ. ಇನ್ನೂ ಅಲ್ಲಿ ಕ್ಯಾನಲ್ ಸಿಮೆಂಟ್ ಕಟ್ತಾ ಇದ್ದಾರೆ 31 ವರ್ಷದಲ್ಲಿ, ಇನ್ನೂ ನೀರು ಬರಲಿಲ್ಲ. ಬೇರೆ ಎಲ್ಲ ಇವರ ಯೋಜನೆಗಳು ನೋಡುವಾಗ ಇದು ಅಷ್ಟೇ. ಎತ್ತಿನಹೊಳೆ ಯೋಜನೆ ಇನ್ನೊಂದು 25 ವರ್ಷ ಪ್ರತಿ ಸರ್ಕಾರಗಳು ದುಡ್ಡು ಮಾಡಿ, ಎತ್ತಿನಹೊಳೆ ಅಲ್ಲ ದುಡ್ಡಿನ ಹೊಳೆ ಆಗ್ತಾ ಹೊರತು ನೀರಂತೂ ಒಂದು ಹನಿ ಚಿಕ್ಕಬಳ್ಳಾಪುರ, ಕೋಲಾರ, ಬಯಲುಸೀಮೆಗೆ ಬರುವುದಿಲ್ಲ ಅಂತ ಗ್ಯಾರಂಟಿ. ಅದು ಯಾವ ಸರ್ಕಾರ ಮಾಡಿದ್ರು, ಯಾವ ಸರ್ಕಾರ ಯೋಜನೆ ಮಾಡಿದ್ರು. ನಾಳೆ ಇವರು ಪರಮಶಿವಯ್ಯನವರು ಗ್ಯಾರಂಟಿ ಕೊಟ್ಟಿದ್ದಾರೆ, ಅವರೆಲ್ಲ ಸಮಿತಿ ಮಾಡಿದ್ದಾರೆ, ಅವರು ತಜ್ಞರು, ನೀರಾವರಿ ತಜ್ಞರು ಅಂತ ಹೇಳಿದ್ರೆ ಕೂಡ, ಪರಮಶಿವಯ್ಯನ ವರದಿ ನೇತ್ರಾವತಿ ನದಿ ತೀರ ಯೋಜನೆ ಮಾಡಿದ್ರು ಕೂಡ ಇವರಿಗೆ 97 TMC ಬಿಟ್ಟು 9 TMC ನೀರು ಸಿಗುದಿಲ್ಲ. ನೋಡಿ, ಈಗಾಗಲೇ ಈಗ ಜನಸಾಮಾನ್ಯರ ಹೋರಾಟಕ್ಕೆ ಬೆಲೆ ಕೊಡೋದಿದ್ರು ಒಬ್ಬ ತಜ್ಞರು, ಟಿ ವಿ ರಾಮಚಂದ್ರ ಅವರು ತಜ್ಞರು, ಅವರು ಅಲ್ಲಿ ಹೋಗಿ ಸಮೀಕ್ಷೆ ಮಾಡಿ, ಮಣ್ಣಿನ ಸಮೇತ ಸರ್ವೇಕ್ಷಣೆ ಮಾಡಿ ಸರ್ಕಾರಕ್ಕೆ ವರದಿ ಕೊಟ್ಟಿದ್ದಾರೆ. ಇರುವುದು 9 TMC ನೀರು, ಡೈವರ್ಟ್ ಮಾಡಲಿಕ್ಕೆ ಇರುವುದು 1 TMC ನೀರು, ಕಾಮಗಾರಿ ಮಾಡಬೇಡಿ, ಬಿಟ್ಟು ಅಂತ ಇವ್ರು ಇನ್ನೂ ಮಾಡ್ತಾ ಇದ್ದಾರೆ ಹೇಳಿದ್ರೆ, ಹಾಗಾದ್ರೆ ಒಂದು ಬಲ ಪ್ರಯೋಗ, ಹಠ ಪ್ರಯೋಗ ಇದು ಅತಿ ಆಯ್ತು. ಈ ರೀತಿ ಒಂದು ಇದು ರೌಡಿಸಮ್ ಅಂತ ಹೇಳ್ಬೋದು. ಇದು ರಾಜ್ಯ ಸರ್ಕಾರ ಮಾಡುವಂತ ಇದು ದೌರ್ಜನ್ಯ ಮತ್ತು ದಬ್ಬಾಳಿಕೆ, ದಕ್ಷಿಣ ಕನ್ನಡ ಜಿಲ್ಲೆ ಜನರ ಮೇಲೆ ರೌಡಿಸಮ್ ಮಾಡಿ ಹಣ ಮಾಡ್ತಾರೆ ಅಂತ ನಾನು ನೇರ ಆಪಾದನೆ ಮಾಡ್ತಾ ಇದ್ದಾರೆ. ಈ ವಿಷಯದಲ್ಲಿ ನಾನು ಯಾವುದೇ ಪಕ್ಷಗಳು, ಯಾವುದೇ ರಾಜಕಾರಣಿಗಳು ಚರ್ಚೆಗೆ ಬರಲಿ, ನಾನು ಇದಕ್ಕೆ ಉತ್ತರ ಕೊಡ್ಲಿಕ್ಕೆ ಶಕ್ತ ಮತ್ತು ಯೋಗ್ಯ. ಓಕೆ, ನೀವೀಗಾಗಲೇ ನೋಟಾ ಅಭಿಯಾನವನ್ನೆಲ್ಲ ಹಮ್ಮಿಕೊಂಡಿದ್ರ, ಇಲ್ಲ ಅಂದ್ರೆ ಒಬ್ಬ ಅಭ್ಯರ್ಥಿಯನ್ನ ನೇತ್ರಾವತಿಯ ಪರವಾಗಿ ಕಣಕ್ಕಿಳಿಸುವಂತಹ ಯೋಜನೆಗಳೆಲ್ಲ ಇದೆ. ಆ ನಿಟ್ಟಿನಲ್ಲಿ ನೀವು ಸಮೀಕ್ಷೆಗಳನ್ನ ಈಗಾಗಲೇ ಕೈಗೊಳ್ತಾ ಇದ್ದೀರಾ. ಯಾವ ರೀತಿಯಲ್ಲಿ ಸಮೀಕ್ಷೆ ಆಗುತ್ತೆ ಅಂತ ಅಂದ್ರೆ, ನಾವು ಈಗ ಮನೆಗೆ ಇನ್ನು ಫೀಲ್ಡ್ ವರ್ಕ್ ಮಾಡ್ಬೇಕಷ್ಟೇ, ಮಾಡ್ಲಿಲ್ಲ. ಅಂದ್ರೆ ಬೇರೆ ಬೇರೆ ಸಂಘಟನೆಗಳ ಈ ಬೆಂಬಲ ಕೇಳುವಾಗ ಎಲ್ಲ ಸಂಘಟನೆಗಳು ಇದಕ್ಕೆ ಕೈ ಜೋಡಿಸುವಂತ ಪ್ರಯತ್ನಗಳು ಮಾಡಿದ್ದಾರೆ. ಯಾಕಂದ್ರೆ ಫೀಲ್ಡ್ ವರ್ಕ್ ಯಾಕೆ ಮಾಡಲಿಲ್ಲ ಅಂತ ಹೇಳಿದ್ರೆ, ಇನ್ನೂ ನಮಗೆ ಎಲೆಕ್ಷನ್ ಡೇಟ್ ಡಿಕ್ಲೇರ್ ಆಗ್ಲಿಲ್ಲ, ಇನ್ನು ಸಮಯ ಇದೆ ಅಂತೇಳಿ. ಮತ್ತೆ ಅದಕ್ಕಿಂತ ಮೊದಲು ಯಾವ್ದಾದ್ರು ಒಂದು ಅಭ್ಯರ್ಥಿ ಸಿಕ್ಕಿದಲ್ಲಿ ಆ ಅಭ್ಯರ್ಥಿ ಈ ಹೋರಾಟಕ್ಕೂ ಈ ಜನ ಸ್ಪಂದನೆಗೂ ಯಾವ ರೀತಿ ಟ್ಯಾಲಿ ಆಗ್ತದೆ, ಯಾವ ರೀತಿ ಆಗ್ಬೋದು ಅಂತೇಳಿ ನೋಡಿಕೊಂಡು ಅದರ ಆಧಾರದ ಮೇಲೆ ಒಂದು 2-3 ಕಡೆಯಲ್ಲಿ, ಯಾಕಂದ್ರೆ ಈಗ ಈ ಹಿಂದೆ ಸೋಮಶೇಖರ್ ಅವರು ಕೂಡ ಮಂಗಳೂರಲ್ಲಿ ಓಟಿಗೆ ನಿಂತಿದ್ರು, ಅವರು ಗ್ರೀನ್ ಟ್ರಿಬ್ಯುನಲ್ಗೆ ಫಸ್ಟ್ ಹಾಕಿದವರು. ಮತ್ತೆ ವಿಜಯ್ ಕುಮಾರ್ ಶೆಟ್ಟರು ಅವರು ಪಕ್ಷ ಯಾವುದೇ ಇರಲಿ, ಕಾಂಗ್ರೆಸ್ ಇರಲಿ, ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ನೇರವಾಗಿ ಪ್ರಾಮಾಣಿಕವಾಗಿ ಹೋರಾಟಕ್ಕೆ ಬಂದಿದ್ದಾರೆ. ಹೀಗೆ ಮತ್ತೆ ಡಾಕ್ಟರ್ ನಿರಂಜನ್ ರೈ ಅವರು ಬಹಳ ದೊಡ್ಡ ಉಪ್ಪಿನಂಗಡಿಯಲ್ಲಿ ಮಾಡಿ ದೊಡ್ಡ ಜಿಲ್ಲೆಯಲ್ಲಿ ದೊಡ್ಡ ಕ್ರಾಂತಿ ಅದು ನೀರಿನ ಹೋರಾಟದ ವಿಚಾರ, ಎತ್ತಿನಹೊಳೆ ವಿಚಾರದಲ್ಲಿ. ಹೀಗೆ ಯಾರಾದರೂ ಅಂತ ಸೂಕ್ತ ಅಭ್ಯರ್ಥಿಗಳು ಸಿಕ್ಕಿದಲ್ಲಿ ನೋಟವೂ ಇದೆ, ನೋಟಾ ಎಲ್ಲ ಕಡೆಯಲ್ಲೂ ಇದೆ. ಅಂದ್ರೆ ಅಭ್ಯರ್ಥಿ ಇರುವಲ್ಲಿ ನಾವು ಅಭ್ಯರ್ಥಿಗೆ ಪ್ರಚಾರ ಅಂದ್ರೆ ನೇತ್ರಾವತಿಯ ಪರವಾಗಿ ಪಕ್ಷೇತರ ಅಭ್ಯರ್ಥಿ ಅಂತೇಳಿ, ಅದಿಲ್ಲದ ಕಡೆಯಲ್ಲಿ ನೋಟ ಅಂತೇಳಿ ಅದ್ರ ಫೀಲ್ಡ್ ವರ್ಕ್ ಇನ್ನೂ ಮಾಡ್ಬೇಕು. ಅಂದ್ರೆ ಮನೆಗೆ ಹೋಗ್ಬೇಕು, ಸಂಘಟನೆಗಳನ್ನು ಕಾಂಟ್ಯಾಕ್ಟ್ ಮಾಡಬೇಕು, ಸಂಘಟನೆಗಳಿಗೆ ಇದರ ಮನವರಿಕೆ ಮಾಡಬೇಕು. ಇನ್ನು ಕೆಲವರಿಗೆ ಯಾರೋ ಮೊನ್ನೆ ಹೇಳ್ತಾ ಇದ್ದಾರೆ, ನಮ್ಗದು ಅರ್ಥನೇ ಆಗುದಿಲ್ಲ, ಎಂತ ಗೊತ್ತಿಲ್ಲ ಅಂತೇಳಿ. ಇನ್ನೂ ಅರ್ಥ ಆಗಿದ್ರೆ ನಾವು ಈ ಕೊನೆ ಎದುರೊಂದು ಅರ್ಥ ಮಾಡ್ಕೊಳ್ತೇವೆ, ಇನ್ನಾದ್ರೂ ಅರ್ಥ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಅವ್ರು ಅರ್ಥ ಮಾಡ್ಕೊಳ್ತಾರೆ ನಮ್ಮನ್ನು. ಈಗ ನಾವು ಈ ಸಂದರ್ಭದಲ್ಲಿ ನಮ್ಮನ್ನು ಇವ್ರು ಅರ್ಥ ಮಾಡದಿದ್ರೆ ಚುನಾವಣೆಯಲ್ಲಿ ಇವರು ನಮ್ಮ ನೇತ್ರಾವತಿ ವಿಚಾರ ಅರ್ಥ ಮಾಡ್ಕೊಳ್ತಾರೆ. ಅದನ್ನು ನಾವು ತಪ್ಪಿಸ್ಲಿಕ್ಕೋಸ್ಕರ ಜನಗಳಿಗೆ ಒಂದು ಈ ರೀತಿ ಕೊನೆಯ ಒಂದು ಇದು ಬೇಡಿಕೆ ಇಡ್ತಾ ಇದ್ದೇವೆ. ಯಾವ ರೀತಿ ಇದು ಮಾಡ್ತಾರೆ ಅಂತ ಕಾದು ನೋಡ್ಬೇಕು. ಓಕೆ, ಇನ್ನೊಂದು ಮುಖ್ಯವಾದಂತ ವಿಚಾರ, ಸಾಕಷ್ಟು ಜನರು ಕೂಡ ಹೇಳ್ತಾರೆ, ಹೋರಾಟಗಾರರು ಅಂತ ಹೇಳಿದ್ರೆ ಕೇವಲ ಕೆಲವು ಸಂದರ್ಭದಲ್ಲಿ ಮಾತ್ರ ಹೋರಾಟ ಮಾಡ್ತಾರೆ. ಈಗಾಗಲೇ ಪರಿಸರ ಹೋರಾಟಗಾರರು ಕೂಡ ಈ ಚುನಾವಣೆಯ ಸಂದರ್ಭದಲ್ಲಿ ಹೋರಾಟ ಮಾಡ್ತಾರೆ, ಬೇರೆ ಸಂದರ್ಭದಲ್ಲಿ ಅವರು ಇರೋದಿಲ್ಲ.
ಇಲ್ಲ, ಎತ್ತಿನಹೊಳೆ ವಿಚಾರದಲ್ಲಿ ಚುನಾವಣಾ ಸಂದರ್ಭ ಅಂತಲ್ಲ, ನಿರಂತರ ಆರಂಭದಿಂದಲೂ ಹೋರಾಟಗಳು ಆಗ್ತಾ ಇದೆ. ಎಲ್ಲಾ ರೀತಿಯ ಹೋರಾಟಗಳು ಆಗಿದೆ. ಮತ್ತೆ ಇನ್ನೊಂದು ಕಡೆ ನಾನು ಪ್ರಶ್ನಿಸು ಜನರಿಗೆ, ಈಗ ಜನರು ಮನೆಯಲ್ಲಿ ಕೂತ್ಕೊಂಡು, ಈಗ ನಾವು DC ಆಫೀಸರಿಗೆ ಸ್ಟೇಟ್ಮೆಂಟ್ ಕೊಡ್ತೇವೆ, ಪಬ್ಲಿಕ್ ಅಲ್ಲಿ ಕೊಡ್ತೇವೆ, ಪೇಪರ್ ಅಲ್ಲಿ ಕೊಡ್ತೇವೆ, ನಾವು ಇಂಥ ಪ್ರತಿಭಟನೆ ಇದೆ, ಜನರು ಬರಬೇಕು ಅಂತೇಳಿ. ಜನರೊಬ್ಬರು ಅಲ್ಲಿಗೆ ಬಾರದೆ ಮನೆಯಲ್ಲಿ ಬಂದ್ ಮಾಡಿ ಫ್ಲಾಟ್ ಅಲ್ಲಿ ಕೂತ್ಕೊಂಡು ಮಾವಿನ ಜ್ಯೂಸ್ ಕುಡ್ಕೊಂಡು ಟಿವಿ ಚಾನಲ್ ರಿಮೋಟ್ ಓದ್ಕೊಂಡವರು ನಿಮ್ಮ ಹೋರಾಟ ಅಂತ ಪ್ರಶ್ನಿಸಿ ಇವರಿಗೆ ನೈತಿಕ ಹಕ್ಕಿಲ್ಲ. ಇವರು ಬರ್ಬೇಕಿತ್ತು. ಮನೆ ಯಾರು ಕೇಳ್ತಾರೆ, ನಮ್ಮ ಹೋರಾಟ ಅಲ್ಲ, ಇವರೆಲ್ಲ ನೀರು ಕುಡಿಯೋರೆ ದಕ್ಷಿಣ ಕನ್ನಡ ಜಿಲ್ಲೆಯವರು, ಪ್ರತಿಯೊಬ್ಬರು ಅವರ ಸ್ವಯಂ ಇಚ್ಛೆಯಿಂದ ಬರಬೇಕಿತ್ತು. ನಿಮ್ಮ ಹೋರಾಟ, ನಮ್ಮ ಹೋರಾಟ, ಪಕ್ಷದ ಹೋರಾಟ ಅಂತಲ್ಲ. ನಾವು ಸಹ್ಯಾದ್ರಿ ಸಂಚಯ, ನಮ್ಮ NECF ಮತ್ತೆ ಬೇರೆ ಬೇರೆ ಸಂಘಟನೆ, ನಾನು ಈಗ ಹೆಸರು ಹೇಳಿಕ್ ಆಗ್ತಾ ಇಲ್ಲ, ಬೇರೆ ಬೇರೆ ಸಂಘಟನೆಗಳ ನಾಯಕರಲ್ಲಿ ಸೇರಿಕೊಂಡು ನಿರಂತರ ಹೋರಾಟ ಮಾಡ್ತಾ ಇದ್ದೇವೆ. ಜನರಿಗೆ ಏನಂತ ಹೇಳಿದ್ರೆ, ಯಾರೋ ಮಾಡ್ಬೇಕಿತ್ತು, ನಾವು ಬರ್ಲಿಕ್ಕೆ ಸಾಧ್ಯ ಇಲ್ಲ, ನೀವೇ ಹೋರಾಟಗಾರರಿಗೆ ಮಾತ್ರ ಈ ಕೆಲಸ, ನಾವು ಅಂದ್ರೆ ನಾವೇ ಹೋರಾಟ ಮಾಡ್ಬೇಕು, ಬೇರೆ ಯಾರಿಲ್ಲ. ಮತ್ತೆ ಇನ್ನೊಂದು ಕಡೆ ಎಲ್ಲ ಒಂದು ಕಡೆಯಲ್ಲಿ ಕೆಲವು ಹೋರಾಟಗಳು ಅಂದ್ರೆ ಹೋರಾಟ ಮಾಡಿ ಏನೋ ಒಂದು ಸೂಟ್ ಕೇಸು ವ್ಯವಹಾರಗಳಾಗಿ ಅಂಥದ್ದೆಲ್ಲ ಇರುವಾಗ ಜನಗಳಿಗೆ ನಂಬಿಕೆ ತಪ್ಪು ಸಹಜ. ಅದು ಏನೋ ಒಂದು ಹೋರಾಟ ಮಾಡಿ ಲಾಸ್ಟಿಗೆ ಇಷ್ಟು ಅಂತ ಅವರ ಇಷ್ಟು ಹಣ ತಕೊಂಡು ಹೋರಾಟವನ್ನು ಮತ್ತೆ ಕೈ ಬಿಡೋದು, ಇದೆಲ್ಲ ಅದನ್ನು ಒಂದು ಕಡೆ ದೂರದಿಂದ ಗಮನಿಸ್ತಾರೆ ಜನರು. ಆದರೆ ಎತ್ತಿನಹೊಳೆ ವಿಚಾರದಲ್ಲಿ ಇಲ್ಲಿ ಹೋರಾಟಗಳು ಸಾಕಷ್ಟು ಆಗಿದೆ. ಜನರಿಗಂದ್ರೆ ಅವರಿಗೆ ಇನ್ನಾದರೂ ನಮ್ಮ ನೇತ್ರಾವತಿ ಅರ್ಥ ಮಾಡಿಕೊಂಡವರಿಗೆ ಇನ್ನಾದ್ರೂ ಈ ಸಂದರ್ಭದಲ್ಲಿ ಅರ್ಥ ಆಗ್ಲೇಬೇಕು. ಅವ್ರಿಗೆ ಇನ್ನೂ ಅರ್ಥ ಆಗಿದ್ರೆ ಇನ್ನೂ ಅರ್ಥ ಆಗ್ಲಿಕ್ಕೆ ಇವರಿಗೆ ಅವಕಾಶಗಳಿಲ್ಲ. ಇದು ಕೊನೆಯ ಒಂದು ಅಸ್ತ್ರ ನಮ್ದಿದು, ನಾವು ಇದನ್ನು ಉಪಯೋಗಿಸಲೇಬೇಕು. ನಿಜ. ಇನ್ನು ಕಳೆದ ಬಾರಿಗಿಂತ ಈ ಬಾರಿ ಯಾವ ರೀತಿಯಲ್ಲಿ ಇದು ನೇತ್ರಾವತಿಯ ಒಂದು ಹೋರಾಟ ಚುನಾವಣೆ ಮೇಲೆ ಎಫೆಕ್ಟ್ ಬೀಳ್ಬಹುದು? ಇಲ್ಲ, ನಮ್ಗೀಗ ಕಳೆದ ವರ್ಷ 28,000 ಮತ ಬೀಳ್ಬೋದು ಅಂತ ನಮಗೂ ಲೆಕ್ಕಾಚಾರ ಇರ್ಲಿಲ್ಲ. ಅಂದ್ರೆ ನೋಟ ಅಂದ್ರೆ ಜನರಿಗೆ ನೋಟ ಅಂದ್ರೆ ಯಾಕೆ ಹಾಕ್ಬೇಕು ಅಂದ್ರೆ ಈಗಲೂ ನಿಜವಾಗ್ಲು ನಾವೊಂದು 3,4,5,000 ಓಟ್ ಬಿಡುವ, ಆದ್ರೆ 28,000 ಓಟ್ ಬಿದ್ದಿದೆ ಹೇಳಿದ್ರೆ ಅದು ನಾವು ಫೀಲ್ಡ್ ವರ್ಕ್ ಮಾಡಿದಲ್ಲೇ ಜಾಸ್ತಿ ಬಿದ್ದಿದೆ. ಹಾಗಾಗಿ ಈ ಸಲ 4 ಪಟ್ಟು ಜಾಸ್ತಿ ಓಟ್ ಬೀಳಬಹುದು ಅಂತ ಭರವಸೆ, ನಂಬಿಕೆ ಇದೆ ನಮಗೆ. ಓಕೆ ದಿನೇಶ್ ಒಳ್ಳ ಅವರೇ, ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಸಾಕಷ್ಟು ವಿಚಾರಗಳನ್ನ ಇವತ್ತು ಮಾತಾಡಿದ್ರೆ. ಯಾಕಂತ ಹೇಳಿದ್ರೆ ಒಂದು ಎತ್ತಿನಹೊಳೆ ಎನ್ನುವಂತಹ ಯೋಜನೆ ಬಂದಿರೋದ್ರಿಂದ ಸಾಕಷ್ಟು ಸಮಸ್ಯೆಗಳು ನಮ್ಮ ಕರಾವಳಿ ಭಾಗದಲ್ಲಿ ಆಗ್ತಾ ಇರುವಂತದ್ದು, ಅದನ್ನ ಉಳಿಸುವಂತಹ ನಿಟ್ಟಿನಲ್ಲಿ ಇವತ್ತು ಪ್ರಯತ್ನ ಆಗ್ಬೇಕಾಗಿದೆ ಅಂತ. ಧನ್ಯವಾದಗಳು. ಎಸ್ ವೀಕ್ಷಕರು, ಈಗಾಗಲೇ ಸಾಕಷ್ಟು ವಿಚಾರಗಳನ್ನ ನಾವು ಮಾತಾಡಿದ್ವಿ. ಯಾಕಂತ ಹೇಳಿದ್ರೆ ಇದು ಚುನಾವಣೆಯ ಮೇಲೆ ಎಫೆಕ್ಟ್ ಬೀಳುವಂತಹ ಎಲ್ಲಾ ರೀತಿಯ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಒಂದು ನೇತ್ರಾವತಿ ಎನ್ನುವಂತಹ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಹೋರಾಟಗಳೆಲ್ಲವೂ ಕೂಡ ಆಯಿತು, ಯೋಜನೆಯನ್ನ ಜಾರಿಗೆ ತರಬಾರದು ಅನ್ನುವಂತಹ ನಿಟ್ಟಿನಲ್ಲಿ. ಆದರೂ ಕೂಡ ನೇತ್ರಾವತಿಯ ಒಂದು ಯೋಜನೆಯನ್ನ ಜಾರಿಗೆ ತಂದ್ರು, ಆದ್ರೂ ಕೂಡ ಇವತ್ತಿಗೂ ಕೂಡ ಅದು ಫಲವನ್ನ ಕಾಣ್ತಾ ಇಲ್ಲ ಅನ್ನುವಂಥದ್ದೇ ಒಂದು ಕಡೆ ಜನರ ಆಕ್ರೋಶ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇಂತಹ ಒಂದು ಯೋಜನೆಗಳು ಬರೋದಕ್ಕೆ ಕಡಿವಾಣ ಹಾಕುವಂತಹ ನಿಟ್ಟಿನಲ್ಲಿ ಇವತ್ತು ಪ್ರಯತ್ನ ಆಗಬೇಕು. ಕರಾವಳಿಯ ಭಾಗವನ್ನ ಉಳಿಸುವಂತಹ ನಿಟ್ಟಿನಲ್ಲಿ ಜನರು ಕೂಡ ಮನಸ್ಸು ಮಾಡಬೇಕಾಗಿದೆ ಅನ್ನುವಂಥದ್ದು. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾರೆ ಸ್ಪಂದನ ಟಿವಿ.